जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಶಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ದಿನ ನಮ್ಮ ನಡುವೆ ಇರತಕ್ಕಂಥ ಸನ್ಮಾನ್ಯ ಶಾಸಕರಾದಂತಹ ಶ್ರೀಯುತ ದಿನಕರ್ ಕೆ ಶೆಟ್ಟಿ, ಮಾನ್ಯ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿ ಸಮಿತಿ ಕುಮಟಾ, ಇವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ವಿಜಯ ಡಿ ನಾಯ್ಕರವರು ನಮ್ಮ ನಡುವೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮವನ್ನು ಆಯೋಜಿಸಿ ಉತ್ತರ ಕನ್ನಡದ ಕುರಿತಾಗಿ 2 ದಿನಗಳ ವಿಚಾರ ಸಂಕಿರಣದ ಆಯೋಜಕರಾದಂತಹ ಹಾಗೂ ಈ ದಿವಸದ ಪ್ರಾಸ್ತಾವಿಕವನ್ನು ನುಡಿಯಲಿರುವಂತಹ ಪ್ರೊಫೆಸರ್ ಪ್ರಮೋದ್ ಹೆಗ್ಡೆರವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ದಿವಸದ ಕಾರ್ಯಕ್ರಮದ ಆಶಯಗಳ ಕುರಿತಾಗಿ ದಿಕ್ಸೂಚಿ ಭಾಷಣವನ್ನು ಮಾಡಲು ಆಗಮಿಸಿರ್ತಕ್ಕಂಥ ಡಾಕ್ಟರ್ ಎಸ್.ವೈ. ಮುಗ್ಳಿ, ಮುಖ್ಯಸ್ಥರು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶ್ರೀಧರ್ ಎಸ್ ಹೆಗ್ಡೆ, ನಿವೃತ್ತ ಪ್ರಾಂಶುಪಾಲರು, SDM ಕಾಲೇಜು ಹೊನ್ನಾವರ ಮತ್ತು ನ್ಯಾಕ್ ಸಮಿತಿ ಸದಸ್ಯರು ಕುಮಟಾ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುಳಾ ಅಲಿಗಾರ್, ಹಿರಿಯ ಸಹಾಯಕ ನಿರ್ದೇಶಕರು, ಪ್ರಾದೇಶಿಕ ಪತ್ರಗಾರ ಇಲಾಖೆ ಧಾರವಾಡ, ಇವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ IQSC ಸಂಚಾಲಕರಾದಂತಹ ಪ್ರೊಫೆಸರ್ ಐ ಕೆ ನಾಯ್ಕರವರನ್ನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲನಾ ವಿಭಾಗದ ಸಂಚಾಲಕರಾದಂತಹ ಡಾಕ್ಟರ್ ಗೀತಾ ಬಿ ನಾಯಕ್, ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ಸಮ್ಮೇಳನದ ಸಹ ಸಂಚಾಲಕರಾದಂಥ ಪ್ರೊಫೆಸರ್ ಕೃಷ್ಣ ನಾಯಕರವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಓಗೊಟ್ಟು ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಬಂಧ ಮಂಡಕರಿಗೆ ಹಾಗೂ ವಿವಿಧ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ, ಬೋಧಕರಿಗೆ, ಬೋಧಕೇತರರಿಗೆ, ಎಲ್ಲ ಸಹೋದ್ಯೋಗಿಗಳಿಗೆ, ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನೆರವಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು. ನಮಸ್ಕಾರ.
ಬಹುಶಃ ನಾನು ಭಾಳ ಅದೃಷ್ಟವಂತ, ಇಂತಹ ಸಹೋದ್ಯೋಗಿಗಳನ್ನು ನನ್ನ ಜೊತೆ ಪಡೆದಿದ್ದೇನೆ. ಐಕೆ ನಾಯ್ಕ್ ಸರ್, ಗೀತಾ ಮೇಡಮ್, ಸಂದೇಶ್ ಸರ್ ಎಲ್ಲ ಕಡೆ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಓಡಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಐಕೆ ನಾಯ್ಕ್ ಸರ್ ಅಂತೂ ನಾನು ಇದೇನು ಸರ್ ನೀವು ಏನೂ ಚಿಂತೆ ಮಾಡಬೇಡಿ ಅಂತವರೆಗೆ ಹೇಳಿದ್ದಾರೆ. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳು. ಮುರಳಿ ಸರ್ ಎಲ್ಲ ಇದ್ದಾರೆ, ಎಲ್ಲ ನನಗೆ ಎಲ್ಲ ತನು ಮನ ಧನಗಳಿಂದ ವಿ ಎಂ ನಾಯ್ಕ್ ಸರ್ ಎಲ್ಲ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಅವರನ್ನು ಕೃತಜ್ಞತೆಯಿಂದ ಸ್ಮರಿಸಿ, ನಾವು ಯಾಕೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾತ್ರವನ್ನು ಈ ವಿಷಯವನ್ನು ಇಟ್ಟುಕೊಂಡಿದ್ದೇವೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಅಂತ ತಿಳ್ಕೊಂಡಿದ್ದೇನೆ. ಸಹಜವಾಗಿ ಸ್ವಾತಂತ್ರ್ಯ ಸಂಗ್ರಾಮ ಇಡೀ ಭಾರತದಾದ್ಯಂತ ನಡೆದಿದೆ. ದೊಡ್ಡ ದೊಡ್ಡ ವಿಚಾರಗಳು, ದೊಡ್ಡ ದೊಡ್ಡ ಮುಖಂಡರ ಸಾಧನೆಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಆಗಿದೆ. ಆದರೆ ಹಳ್ಳಿಗಳಲ್ಲಿ, ಕೇರಿಗಳಲ್ಲಿ, ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡಿದ್ದಾರೆ. ತಮ್ಮ ಅನ್ನ ನೀರನ್ನು ಬಿಟ್ಟು ಕೆಲಸ ಮಾಡಿದ್ದಾರೆ. ಅಂಥವರ ಬಗ್ಗೆ ಅಧ್ಯಯನ ಆಗಿಲ್ಲ. ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಅಲಕ್ಷಿತ ಜಿಲ್ಲೆ. ಇತಿಹಾಸದ ವಿಷಯದಲ್ಲಂತೂ ಇದು ಅತ್ಯಂತ ಸ್ಪಷ್ಟ. ಈ ಜಿಲ್ಲೆಯಲ್ಲಿ ಹುದುಗಿರುವ ಸ್ವಾತಂತ್ರ್ಯ ವೀರರ ವಿಚಾರಗಳನ್ನು, ಸ್ವಾತಂತ್ರ್ಯ ಹೋರಾಟದ ಚಿಂತನೆಗಳನ್ನು ನಮ್ಮೆದುರಿಗೆ ಇಡಬೇಕು ಅನ್ನೋದು ನಮ್ಮ ಆಶಯ. ಉತ್ತರ ಕನ್ನಡ ಜಿಲ್ಲೆ ಎಲ್ಲಿದೆ? ಒಂದು ಕಡೆ ಸಹ್ಯಾದ್ರಿ, ಒಂದು ಕಡೆ ಕಡಲು, ನಡುಮಧ್ಯದಲ್ಲಿ ಅಡಿಕೆ, ತೆಂಗುಗಳ ಮಡಿಲು. ದಿನಕರ ದೇಸಾಯಿ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಈ ಜಿಲ್ಲೆಯಲ್ಲಿ ಭಾಳ ಮತ್ತು ಅದಕ್ಕೂ ಮೊದಲು ಹೇಳಿ, ಈ ಸ್ವಾತಂತ್ರ್ಯ ಅನ್ನೋದು ಇದೊಂದು ಮನಸ್ಥಿತಿ. ಒಂದು ಗಾದೆ ಇದೆ, ಹೆದರಿದರೆ ಹೆದರಿಸ್ತಾರೆ, ತಿರುಗಿ ಬಿದ್ದರೆ ಓಡೋಗ್ತಾರೆ. ಬ್ರಿಟಿಷರ ಯುರೋಪಿಯನ್ನರ ವಿಷಯದಲ್ಲಿ ಆಗಿದ್ದು ಇದೆ. ಸಹನೆಗೆ ಒಂದು ಮಿತಿ ಇರ್ತದೆ. ಆ ಸಹನೆ ಮೀರಿದಾಗ ಅದು ಯುದ್ಧ ಆಗುತ್ತದೆ, ಹೋರಾಟ ಆಗ್ತದೆ. ಆ ಹೋರಾಟ ಉತ್ತರ ಕನ್ನಡದಲ್ಲೂ ಆಗಿದೆ. ಯುರೋಪಿಯನ್ನರು ಪ್ರಾರಂಭದಿಂದಲೂ 1510 ಗೋವೆಗೆ ಪೋರ್ಚುಗೀಸರು ಬಂದಂದಿನಿಂದಲೂ ಉತ್ತರ ಕನ್ನಡದಲ್ಲಿ ನಾವು ಯುರೋಪಿಯನ್ನರ ಠಿಕಾಣಿಗಳನ್ನು ಕಾಣ್ತೇವೆ, ವಸಾಹತುಗಳನ್ನು ಕಾಣ್ತೇವೆ. ಉತ್ತರ ಕನ್ನಡ ಸಾಮಾನ್ಯ ಜಿಲ್ಲೆ ಎಲ್ಲ, ಬನವಾಸಿ ಇಲ್ಲಿದೆ, ಪ್ರಾಚೀನ ವಿದ್ಯಾ ಕೇಂದ್ರ, ಬೌದ್ಧ ಕೇಂದ್ರ ಎಲ್ಲ. ಒಂದು ಮಾತಿದೆ, ತಂ ತಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಕೇಪಿ ಮಾನವ ಸರ್ವಮಾನವ ಅಂತಿದೆ. ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಚರಿತ್ರೆಯನ್ನು ಕಲೀಲಿಕ್ಕೆ, ತಮ್ಮ ನಡತೆಯನ್ನು ಕಲಿತ್ಕೊಳ್ಳಿಕ್ಕೆ ಬರ್ತಿದ್ರಂತೆ. ಈಗಿನವರು ಅಮೇರಿಕಕ್ಕೆ, ಯುರೋಪಿಗೆ ಹೋಗ್ತಾರೆ. ಅದು ಸ್ವಾರ್ಥಂ ಧನಂ ಪ್ರಾಪ್ತಿ, ಈ ಕಾರಣಕ್ಕಾಗಿ ಹೋಗ್ತಾರೆ. ಆದರೆ ಭಾರತದ ಶಿಕ್ಷಣ ಅದಾಗಿರಲಿಲ್ಲ. ಸೊ ಈ ಸ್ವಾತಂತ್ರ್ಯದ ಮನಸ್ಥಿತಿ ಕಾಳಿದಾಸ 4ನೇ ಶತಮಾನದಲ್ಲೇ ಹೇಳಿಬಿಡ್ತಾನೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹ ಅಂತಾನು. ರೂಸೋ 18ನೇ ಶತಮಾನದಲ್ಲಿ ಹೇಳ್ತಾನೆ, ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ದ ಸರ್ಕಮ್ಸ್ಟನ್ಸಸ್ ಇಂಪ್ರಿಸನ್. ಸೊ ಈ ಎಲ್ಲ ಕಾರಣಗಳು ಉತ್ತರ ಕನ್ನಡಿಗರನ್ನು ಸ್ವಾತಂತ್ರ್ಯಕ್ಕಾಗಿ ಪ್ರೇರೇಪಿಸಿ. ಆ ಹೋರಾಟ 1801 ನಾವು ಬುಖಾನನ್ನ ಏನು ವರದಿಗಳಲ್ಲಿ ನಾವು ಅದನ್ನು ಕಾಣಬಹುದು. ಆವಾಗಿನಿಂದಲೇ ಶುರುವಾಗಿದೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯೂ ಹೌದು. ಬ್ರಿಟಿಷರು ತಮಗೆ ಕ್ಲಾರ್ಕ್ಗಳನ್ನು, ಪ್ಯೂನ್ಗಳನ್ನು ಬೇಕು ಅಂತ ಶಿಕ್ಷಣವನ್ನು ಸಾರ್ವಜನಿಕೀಕರಣಗೊಳಿಸಿದರು. ಅದರ ಪ್ರಯೋಜನ ಭಾರತೀಯ ಸ್ವಾತಂತ್ರ್ಯಕ್ಕೆ ಆಯಿತು. ಈಗಾಗಲೇ ಬಹಳ ಜನ ನಾವು ಕಾಣ್ತೇವೆ. ನೀಲಕಂಠ ಯಾಜಿ ಅಂತ ಬೈಲೂರಿನವರೊಬ್ಬರಿದ್ದಾರೆ, ಇದ್ದರು. 76ರಲ್ಲಿ ಅವರು ತೀರ್ಕೊಂಡ್ರು. ಸ್ವಾತಂತ್ರ್ಯದ ನಂತರ ಕೂಡ ಮಹಾತ್ಮ ಗಾಂಧಿ ಸ್ಮಾರಕ ಪ್ರತಿಷ್ಠಾನದ ಕಾರ್ಯದರ್ಶಿ ಆಗಿದ್ದರು ಅವರು. ಅವರ ಬಗ್ಗೆ ಅಧ್ಯಯನನೇ ಆಗಿಲ್ಲ.
1934ರಲ್ಲಿ ನಮ್ಮ ಹೆಗಡೆಯ ವೀರ ಗಣಪತಿ ಎನ್ನುವವರಿಗೆ ಮಹಾತ್ಮ ಗಾಂಧಿ ಕುರ್ತಗಿ ಬೈಲ್ನಲ್ಲಿ ವೀರ ಅಂತ ಬಿರುದನ್ನು ಕೊಟ್ಟರು. ಎಲ್ಲೂ ಅವರ ಉಲ್ಲೇಖ ಇಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣ ಅಲಕ್ಷ್ಯವಾಗಿದೆ. ಅದರ ಬಗ್ಗೆ ಅಧ್ಯಯನದ ಅವಶ್ಯಕತೆ ಇದೆ. ಸೊ ಆ ಅವಶ್ಯಕತೆಯನ್ನು ನೀವು ಯಾವಾಗಲೂ ಹಾಗೆ ಇತಿಹಾಸ ನಮ್ಮ ಲಕ್ಷ್ಯವನ್ನು ಕೇಳ್ತದೆ. ನಾವು ಅದರ ಬಗ್ಗೆ ಲಕ್ಷ್ಯ ಕೊಡಬೇಕಾಗ್ತದೆ, ಅದರ ಅಧ್ಯಯನ ಮಾಡಬೇಕಾಗ್ತದೆ, ಸಂಶೋಧನೆಗಳನ್ನು ಮಾಡಬೇಕಾಗ್ತದೆ, ಹುದುಗಿರುವ ವಿಚಾರಗಳನ್ನು ಹೊರಗೆ ತರಬೇಕಾಗ್ತದೆ. ಈ ಎಲ್ಲ ಕಾರಣಗಳಿಂದ ನಾವು ಈ ವಿಷಯವನ್ನು ನಾವಿವತ್ತು ನಮ್ಮ ಅಧ್ಯಯನಕ್ಕಾಗಿ, ತಿಳುವಳಿಕೆಗಾಗಿ, ಸಾಮಾನ್ಯರಿಗೆ ಇದು ತಿಳಿಯಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಿನಕರ್ ದೇಸಾಯಿಯವರ ಇನ್ನೊಂದು ಸಾಲುಗಳೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಏನು ಹೇಳ್ತಾರೆ? ಸ್ವಾತಂತ್ರ್ಯ ವೀರರ ಉದ್ದೇಶವನ್ನು ಹೇಳ್ತಾರೆ ದಿನಕರ್ ದೇಸಾಯಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ಮೇಲೆ ಬರೆ, ಸಫಲವಾಯಿತು ಬದುಕು ಸಾವಿನಲ್ಲಿ. ಆಹಾ, ಎಂಥ ಮಾತುಗಳಿವು. ಮುಂದೆ ಹೇಳ್ತಾರೆ ಅವರು, ನನ್ನ ದೇಹದ ಬೂದಿ ನದಿಯಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ. ಮೀನ ಗೊಬ್ಬರದಿಂದ ಮೀನೊಂದು ಮೇಲೆ ಬರೆ, ಸಫಲವಾಯಿತು ಬದುಕು ಸಾವಿನಲ್ಲಿ. ಸ್ವಾತಂತ್ರ್ಯ ವೀರರ ಹೋರಾಟ ಇದೆ. ಸ್ವಾತಂತ್ರ್ಯ ವೀರರ ಹೋರಾಟ ಇದೇ ಕಾರಣಕ್ಕಾಗಿ ಆಯಿತು. ಅವರು ಯಾವತ್ತೂ ಅವರ ಜೀವನವನ್ನು, ಅವರ ಸ್ವಾರ್ಥವನ್ನು, ಅವರ ಧನದಾಹವನ್ನು ಯಾವತ್ತೂ ಮುಂದಿಡಲಿಲ್ಲ. ದೇಶಕ್ಕಾಗಿ, ಸಮಾಜಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅಂತಹ ಅನೇಕ ವೀರರು ಇವನು ನಮ್ಮ ಕುಮಟಾದಲ್ಲಿದ್ದಾರೆ. ನಾವಿನ್ನೂ ಅವರ ಅಧ್ಯಯನ ಆಗಿಲ್ಲ. ಆ ಅಧ್ಯಯನದ ಉದ್ದೇಶ ನಮ್ಮ ವಿಚಾರ ಸಂಕಿರಣದ ಗುರಿ. ಆ ದಿಶೆಯಲ್ಲಿ ಇವತ್ತು ಏನೇನು ಇವರೆಲ್ಲ, ನಮ್ಮ ಮುಗಳಿ ಸರ್ ಬಂದಿದ್ದಾರೆ, ನಮ್ಮ ಮಂಜುಳಾ ಎಲಿಗಾರ್ ಮೇಡಮ್ ಬಂದಿದ್ದಾರೆ, ನಮ್ಮ ಇವತ್ತಿನ ಇದನ್ನು ಪೇಪರ್ಗಳನ್ನು ಮಂಡಿಸುವವರು ಬಂದಿದ್ದಾರೆ. ಅವರೆಲ್ಲರೂ ಆ ವಿಷಯದಲ್ಲಿ ನಿಮ್ಮ ಲಕ್ಷ್ಯವನ್ನು ಸೆಳೀತಾರೆ. ಒಂದು ಹೆಜ್ಜೆ ನಾವು ಮುಂದೆ ಹೋಗಬೇಕು. ಆ ನಮ್ಮ ಜ್ಞಾನ ಯಾವತ್ತೂ ಜ್ಞಾನ ಅದು ಎಲ್ಲಿಂದಲೇ ಬರಲಿ. ಆನೋ ಭದ್ರ ಕ್ರತವೋಯಂತು ವಿಶ್ವತಃ. ಲೆಟ್ ದಿ ನೋಬಲ್ ಥಾಟ್ಸ್, ದೇ ಮಸ್ಟ್ ಬಿ ನೋಬಲ್. ದ ಥಾಟ್ಸ್ ಮಸ್ಟ್ ಬಿ ನೋಬಲ್. ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಕಾರ್ನರ್ ಆಫ್ ದಿ ವರ್ಲ್ಡ್. ವಿ ಮಸ್ಟ್ ಎಕ್ಸೆಪ್ಟ್ ಇಟ್. ನಾವು ಅದನ್ನು ಸ್ವೀಕರಿಸೋಣ, ನಾವು ಅದನ್ನು ಬೆಳೆಸೋಣ, ನಾವು ಅದನ್ನು ಅಳವಡಿಸಿಕೊಳ್ಳೋಣ ನಮ್ಮ ಜೀವನದಲ್ಲಿ. ಆದಾಗ ಈ ವಿಚಾರ ಸಂಕಿರಣದ ಉದ್ದೇಶ ಸಾರ್ಥಕವಾಗುತ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಂತಸದ ಜ್ಯೋತಿ ಪ್ರಕಾಶಿಸುತ್ತಿರಲಿ, ದುಃಖ ದುಮ್ಮಾನತೆಯ ಕತ್ತಲೆ ಕರಗಲಿ, ದಿವ್ಯತೆಯ ಕಾಂತಿ ಬಾಳು ಬೆಳಗಲಿ. As we light this lamp, we symbolize the illumination of knowledge and the dispelling of ignorance. The lamp represents the light of wisdom. ಬೆಳಕೆಂಬುದು ಜೀವಚೈತನ್ಯ ಜಾಡ್ಯವನ್ನು ಹೊಡೆದೋಡಿಸುವ ಜಾಗೃತ ಪ್ರಜ್ಞೆ. ಅರಿವಿನ ತಿಳಿವಿನ ದ್ಯೋತಕವಾಗಿ ದೀಪ ಹಚ್ಚುತ್ತೇವೆ. ಅಂತರಂಗದ ಅಜ್ಞಾನ, ಅಂಧಕಾರ, ಅಹಂಕಾರ ಮುಂತಾದ ಜೀವ ವಿರೋಧಿ ಭಾವಗಳ ಮೂಲೋತ್ಪಾಟನೆಯ ಪಣತೊಟ್ಟು ಸುಖ, ಸಂಭ್ರಮ, ಸಮೃದ್ಧತೆ, ಸಾರ್ಥಕ್ಯದ ತೆನೆ ಹೊತ್ತು ದೀಪ ಹಚ್ಚುತ್ತೇವೆ. ಹೊಚ್ಚ ಹೊಸ ಕನಸು, ಉತ್ಸಾಹ, ನೀಲಾಂಜನಗಳ ನಿರೀಕ್ಷೆಗಳ ನೀಲಾಂಜನಲ್ಲಿ ಜೀವಂತಿಕೆಯ ದೀಪ ನೆಟ್ಟು ಬಾಳ್ವೆಯ ಬಾಗಿಲಲ್ಲಿ ಬೆಳಕಿನ ಕಿರಣಗಳಿಗಾಗಿ ಹಂಬಲಿಸುತ್ತೇವೆ. ಕಳೆದ ದಿನಗಳ ಅಳೆದು ಬರುವ ದಿನಗಳ ನೆನೆದು ದೀಪವೆನ್ನುವುದು ನಮ್ಮ ಬದುಕಿನ ಜೀವವಿಮರ್ಶೆಯ ಪರಿಭಾಷೆ. ನಮ್ಮೊಳಗೆ ಹುದುಗಿರುವ ಒಳಿತು, ಕೆಡುಕು, ತರ್ಕಗಳ ಹುಟ್ಟು ಹಾಕಿ ಪರಾಮರ್ಶೆಗೆ ಒಡ್ಡಿ ಮಾನವನ ಬಾಳ್ವೆಯ ನಿಜನೆಲೆ, ಉದ್ದೇಶ, ಅರ್ಥವಂತಿಕೆಯ ದಿಕ್ಕಿನತ್ತ ಕಣ್ತರಿಸುವ ಸಾಂಕೇತಿಕ ರೂಪದ ಪರಿಕಲ್ಪನೆ ದೀಪ ಹಚ್ಚುವ ಪ್ರಕ್ರಿಯೆ. As we embark on this new chapter, we seek the blessings of the divine to illuminate our path and lead us to success. As we light the lamp, so we are reminded of the significance of knowledge and education. May this light inspire us to strive for excellence, to seek knowledge and to pursue our dreams. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತ ಕೊಂದು ಬಹುದು ನಮ್ಮ ತಾಯ್ನಾಡಿನ ಘನತೆ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕುಮಟಾ ಇವರ ಆಶ್ರಯದಲ್ಲಿ
ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾತ್ರದ ವಿಷಯವಾಗಿ ಆಯೋಜಿಸಿರುವಂಥ 2 ದಿನಗಳ ರಾಜ್ಯ ಮಟ್ಟದ ಇತಿಹಾಸ ವಿಚಾರಣಾ ಸಂಕಿರಣದ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ವಿಜಯ ಡಿ ನಾಯಕ್ರವರೇ, ಈ ಒಂದು ಕಾರ್ಯಕ್ರಮದ ಸಂಚಾಲಕರು ಆದಂಥ ಪ್ರೊಫೆಸರ್ ಪ್ರಮೋದ್ ಹೆಗಡೆಯವರೇ, ದಿಕ್ಸೂಚಿ ಭಾಷಣ ಮಾಡಲಿಕ್ಕಿರುವ ಡಾಕ್ಟರ್ SY ಮುಗುಳಿಯವರೇ, ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಶ್ರೀಧರ್ S ಹೆಗಡೆಯವರೇ, ಇನ್ನೋರ್ವ ಮುಖ್ಯ ಅತಿಥಿಗಳು ಆದಂಥ ಡಾಕ್ಟರ್ ಮಂಜುಳಾ ಎಲಿಗಾರ್ರವರೇ, ಪ್ರೊಫೆಸರ್ IK ನಾಯಕ್ರವರೇ, ಡಾಕ್ಟರ್ ಗೀತಾ ನಾಯಕ್ರವರೇ ಮತ್ತು ಡಾಕ್ಟರ್ ಬಾಲಕೃಷ್ಣ ಹೆಗಡೆಯವರೇ, ನಿಮ್ಮ ಹೆಸರು ಸಂದೇಶ್ ಅವರೇ, ಗೀತಾ ಮೇಡಮ್ದು ಹೇಳಿದಲ್ಲ ನಿಮ್ಮದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಈ ಕಾಲೇಜಿನ ಗೌರವಾನ್ವಿತ ಉಪನ್ಯಾಸಕರೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ನಾನೇನು ಭಾಷಣಕಾರನೂ ಅಲ್ಲ, ಸಾಹಿತಿನೂ ಅಲ್ಲ. ಆದರೆ ಈ ಕಾಲೇಜಿನ ಒಂದು ಅಧ್ಯಕ್ಷನಾಗಿ ಈ ಕಾಲೇಜಿನಲ್ಲಿ ನಡೆಯುವಂಥ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ, ಅಂದರೆ ಕೆಟ್ಟ ಕಾರ್ಯಕ್ರಮ ಮಾಡ್ತೀರಿ ಅಂತ ಅಲ್ಲ, ಮತ್ತು ಎಲ್ಲ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಸಹಜವಾಗಿ ಈ ಕಾಲೇಜಿನ ಅಧ್ಯಕ್ಷನಾಗಿ ನಿಮಗೆ ಎಲ್ಲರಿಗೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ನೀಡುವ ಒಂದೇ ಒಂದು ಉದ್ದೇಶಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಬರ್ತಾ ಇದ್ದೇನೆ. ಅನೇಕ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂತ ಹೇಳಿದರೆ, ಹೊಸ ಹೊಸ ಮುಖಗಳು ನೋಡಬೇಕು. ಅವರಿಗೆ ಹೊಸ ಹೊಸ ಮುಖಗಳನ್ನು ನೋಡಿದವಾಗ ಮಾತ್ರ ಅವ್ರಿಗೆ ಸ್ವಲ್ಪ ಖುಷಿ ಆಗ್ತದೆ. ಪ್ರತಿ ಸಾರಿನೂ ನಾನೇ ಬರ್ತೇನೆ ಎನ್ನುವಂಥ ಒಂದು ಭಾವನೆ ನಿಮ್ಮಲ್ಲಿದೆ. ಆದರೆ ಅನಿವಾರ್ಯವಾಗಿ ನಾನು ಬರಲೇಬೇಕಾಗ್ತದೆ ಮತ್ತು ಈ ಕಾಲೇಜಿನ ಆಗು ಹೋಗುಗಳ ಬಗ್ಗೆ ಮತ್ತು ಕಾಲೇಜಿನ ಪ್ರತಿಯೊಂದು ಕ್ಷಣದ ಅಭಿವೃದ್ಧಿ ಬಗ್ಗೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡುವಂಥ ಕೆಲಸಕ್ಕೆ ಈ ಒಂದು ವೇದಿಕೆಯಲ್ಲಿ ಇವತ್ತು ಬಂದಿದ್ದೇನೆ ಅನ್ನುವಂಥದ್ದನ್ನು, ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾತ್ರ, ಇದರ ಆಯೋಜಕರು ನಮ್ಮ ಪ್ರಮೋದ್ ಹೆಗಡೆಯವರು, ನಮ್ಮೂರಿನವರೇ. ಅವರು ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅಂಥ ಒಬ್ಬ ಧೀಮಂತ ಪ್ರೊಫೆಸರ್ ಆದಂಥವರು ಬಹಳ ವರ್ಷಗಳ ಹಿಂದೆ ಈ ಒಂದು ವಿಷಯದ ಮೇಲೆ ಚರ್ಚೆ ಆಗಬೇಕಿತ್ತು ಅನ್ನುವಂಥ ವಿಷಯವನ್ನು ಅವರು ಹೇಳಿದರು. ಆದರೆ ಕಾಕತಾಳೀಯವಾಗಿ ಒಂದು ವಿಷಯವನ್ನು ನಿಮ್ಗೆ ಹೇಳ್ತೇನೆ. ಮೊನ್ನೆ ಬೆಳಗಾಮದ ಅಧಿವೇಶನದಲ್ಲಿ ನಾನೂ ಸಹ ಇದೇ ವಿಷಯವನ್ನು, ಅಂದರೆ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತನಾಡಿಲ್ಲ. ನಮ್ಮ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕರ್ನಾಟಕದ ವಿಷಯದ ಬಗ್ಗೆ ಮಾತನ್ನು ಅಲ್ಲಿ ಆಡಲಿಕ್ಕೆ ಅವಕಾಶ ಕೊಟ್ಟರು. ನಾನು ನಮ್ಮ ಸಭಾಧ್ಯಕ್ಷರು UT ಖಾದರ್ ಅವ್ರಿಗೆ ಕೇಳಿದೆ ನಾನು ಒಂದು ಪ್ರಶ್ನೆ, ಮೊನ್ನೆ ಅಧ್ಯಕ್ಷರೇ, ನಮ್ಮದು ಉತ್ತರ ಕರ್ನಾಟಕದಲ್ಲಿ ಬರ್ತದೆಯೋ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಬರ್ತದೆಯೋ, ಯಾವ ಕರ್ನಾಟಕದಲ್ಲೂ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಸೇರಿಸಿಲ್ಲ. ನಮ್ಮ ಜಿಲ್ಲೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ಬಿಟ್ಟರೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ವಿಷಯವನ್ನು ನಾನು ಮಂಡನೆ ಮಾಡಿದೆ. ಇದು ಇವತ್ತು ಏನು ನಮ್ಮ ಪ್ರಮೋದ್ ಹೆಗಡೆಯವರು ಸಹ ಅದೇ ವಿಷಯವನ್ನು ಇಲ್ಲಿ ಪ್ರಸ್ತಾಪವನ್ನು ಮಾಡಿದಾಗೆ ನನಗೆ ಕಾಣಿಸ್ತಾ ಇದೆ. ಹೀಗಾಗಿ ಬಹಳ ಒಳ್ಳೆಯ ವಿಷಯವನ್ನು ಪ್ರೊಫೆಸರ್ ಪ್ರಮೋದ್ ಹೆಗಡೆಯವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಭಾಳ ಒಳ್ಳೆಯ ವಿಷಯವನ್ನು ಪ್ರಮೋದ್ ಹೆಗಡೆಯವರೇ ನೀವು ಇಟ್ಕೊಂಡಿದ್ದಕ್ಕಾಗಿ ನಾನು ನಿಮಗೊಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಪ್ರಮೋದ್ ಹೆಗಡೆಯವರು ಒಂದು ವಿಷಯ ಹೇಳಿದರು. ಸಾಮಾನ್ಯವಾಗಿ ಕಾಲೇಜಿನ ಕಾರ್ಯಕ್ರಮ ಅಂತ ಹೇಳಿದರೆ ನಾನು ಖಾಲಿ ಕಿಸಿಯಲ್ಲಿ ಬರೋನು ಯಾವತ್ತು, ಯಾಕೆಂತ ಹೇಳಿದ್ರೆ ನಮ್ಮ ಪ್ರಾಂಶುಪಾಲರೇ ಮಾಡ್ಕೊಳ್ತಾರೆ, ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಸಾಮಾನ್ಯವಾಗಿ. ಅಂದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಧನ ಸಹಾಯ ಮಾಡಬೇಕಾಗ್ತದೆ. ಕಾಲೇಜಿನ ಕಾರ್ಯಕ್ರಮ ಅಂತ ಹೇಳಿದ ಕೂಡಲೇ ಸಾಮಾನ್ಯವಾಗಿ ಪ್ರಮೋದ್ ಹೆಗಡೆಯವರೇ ನಾನು ಖಾಲಿ ಕಿಸಿಯಲ್ಲೇ ಬಂದಿದ್ದೇನೆ ಇವತ್ತು.
ಆದರೂ ಸಹ ನೀವು ಹೇಳಿದ್ರಿ ಎಲ್ಲರೂ ಅನೇಕರು ನನಗೆ ಧನ ಸಹಾಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು. ನನಗೆ ನೀವೆಲ್ಲೋ ಒಂದು ಥರದ ಚಾವಿ ಕೊಟ್ಟಂಗೆ ಆಯಿತು ನನಗೆ. ಹೀಗಾಗಿ ನಾನು ಒಂದು ಚಿಕ್ಕದಾದಂಥ ಧನ ಸಹಾಯವನ್ನು ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನೂ ಮಾಡ್ತೇನೆ ಅನ್ನುವಂಥದ್ದನ್ನು ನಿಮ್ಗೆ ಹೇಳ್ತೇನೆ. ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಕುಟುಂಬನೂ ಪಾಲ್ಗೊಂಡಿದ್ದನ್ನು ನಿಮ್ಗೆ ನೆನಪು ಮಾಡಿ ಕೊಡ್ತೇನೆ ನಾನು. ಯಾಕೆಂದರೆ ಆ ಕುಟುಂಬದಲ್ಲಿ ಹುಟ್ಟಿದಂಥವು ನಾನು. ನಮ್ಮ ಚಿಕ್ಕಪ್ಪ ಕೆ ವಿ ಶೆಟ್ಟಿ ಅಂತ ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ದರು. ಬಹುಶಃ ನಿಮಗೆ ಮಾಜಿ ಶಾಸಕರಾದಂಥ ಮೋಹನ್ ಶೆಟ್ಟಿ ಅವರ ತಂದೆ. ಅವರೂ ಸಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟವನ್ನು ಮಾಡಿದ್ದು ನಾನು ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ದಿದ್ದರಿಂದ ಇವಾಗ ಅನೇಕರಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥವರಿಗೆ ಪಿಂಚಣಿ ಬರ್ತಾ ಇತ್ತು. ಈಗ ಸ್ವಾತಂತ್ರ್ಯ ಬಂದು ಇವತ್ತು 77 ವರ್ಷ ಆಗಿದೆ. ಬದುಕಿದ್ದವರು ನನ್ನ ಲೆಕ್ಕದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ದಾರೆ ಇಲ್ಲೋ ಗೊತ್ತಿಲ್ಲ. ಎಲ್ಲಾದರೂ ಅಂಕೋಲಾ ಸೈಡಿಗೆ ಇದ್ರೂ ಇರಬೇಕು, ಒಬ್ಬರು ಇಬ್ಬರು ಇರ್ಬೋದು. ಹೀಗೆ ನಾನು ಸ್ವಲ್ಪ ಹೆಮ್ಮೆಯಿಂದ ನಾನು ಆ ಕುಟುಂಬದಿಂದ ಬಂದವನು ಅನ್ನುವಂಥದ್ದನ್ನು ಹೇಳ್ಕೊಳ್ಳಿಕ್ಕೆ ನನಗೂ ಸಹ ಹೆಮ್ಮೆ ಆಗ್ತದೆ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರ ವಿಷಯವಾಗಿ ಬಹುಶಃ ಎಲ್ಲರೂ ಅನೇಕರು ಮಾತನಾಡಲಿಕ್ಕಿದ್ದಾರೆ, ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಕೇರಳದಲ್ಲಿ ಹೇಗಾಯಿತು ಅಭಿವೃದ್ಧಿ, ಅದರ ನಂತರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ, ಅಲ್ಲಿಯ ಎಲ್ಲ ಪಕ್ಷದ ಶಾಸಕರು ಒಂದಾಗಿ ಆ ಜಿಲ್ಲೆಯ ಬಗ್ಗೆ ಏನು ಸಿಗಬೇಕಲ್ಲ ಸವಲತ್ತು ಸರ್ಕಾರದಿಂದ ಅದನ್ನು ಗ್ರ್ಯಾಬ್ ಮಾಡಿ ಎಳ್ಕೊಂಡು ಬರಲಿಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ನಾನು ನೋಡ್ರಿ ಮೊನ್ನೆ ಮಾತಾಡಿದೆ, ಯಾರೂ ಸಪೋರ್ಟ್ ಮಾಡೋದಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನಾನು ಗೋಕರ್ಣ ಪಂಚಾಯತ್ ಗ್ರಾಮ ಪಂಚಾಯತ್ ಇದೆ, ಅದನ್ನು ಮೇಲ್ದರ್ಜೆಗೆ ಏರಿಸ್ಕೊಡ್ರಿ, ಲಕ್ಷಾಂತರ ಜನಗಳು ಪ್ರವಾಸಿಗರು ಬರ್ತಾರೆ, ಕೊಡಬೇಕು ಅದಕ್ಕೆ ಅನ್ನುವಂಥದ್ದನ್ನು ಹೇಳಿದೆ. ಅದಕ್ಕೆ ನಮಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರವರು ಸಪೋರ್ಟ್ ಮಾಡಿದರು. ಆಮೇಲೆ ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಸಪೋರ್ಟ್ ಮಾಡಿದರು. ನಿಜ ಇದೆ, ದಿನಕರ್ ಶೆಟ್ಟಿ ಹೇಳ್ತಾ ಇರುವಂಥದ್ದು, ಅಲ್ಲಿ ಅದಕ್ಕೆ ಒಂದು ಮೇಲ್ದರ್ಜೆಗೆ ಏರಿಸಿ ಅನ್ನುವಂಥದ್ದನ್ನು ಹೇಳಿದರು. ಈ ರೀತಿ ನಮ್ಮ ಜಿಲ್ಲೆ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರು ಸಾಕಷ್ಟು ಸ್ವಾತಂತ್ರ್ಯ ತರ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ ಇತಿಹಾಸ ಉಳ್ಳಂಥ ಈ ಒಂದು ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಏನು ವಿಚಾರ ಸಂಕಿರಣದಿಂದ ಅಭಿವೃದ್ಧಿ ಬಗ್ಗೆನೂ ಸ್ವಲ್ಪ ಅನುಕೂಲ ಆಗ್ಬೋದು ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಾನೊಬ್ಬ ಶಾಸಕನಾಗಿ ಅಭಿವೃದ್ಧಿ ಬಗ್ಗೆನೇ ನಾನು ಹೆಚ್ಚು ಒತ್ತುಗಳನ್ನು ಕೊಡಬೇಕಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ನೀವೆಲ್ಲರೂ ಇವತ್ತು ಬಂದು ಕುಳಿತು ಇದರ ಬಗ್ಗೆ ಮಾತನ್ನು ಕೇಳಲಿಕ್ಕೆ ನಿಮಗೆಲ್ಲ ಒಂದು ಅವಕಾಶ ಒದಗಿದೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಏನಾಗಿದೆ, ನಮ್ಮ ವಿದ್ಯಾರ್ಥಿಗಳಿಗೆ ಇಂಥ ಕಾರ್ಯಕ್ರಮ ಬಿಟ್ಟು ಓದೋದ ಕೆಲಸ ನೀವು ಮಾಡ್ತೀರಿ, ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೂ ಮಾಡ್ತೀರಿ. ಆದರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಂಥ ಕಾರ್ಯಕ್ರಮದಲ್ಲಿ ನಿಮ್ಗೆ ಭಾಗವಹಿಸಲಿಕ್ಕೆ ನಿಮಗೆಲ್ಲೋ ಸ್ವಲ್ಪ ಮುಜುಗರ ಆಗ್ತದೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಒಂದು ಸಣ್ಣ ಘಟನೆ ನಡೆದದನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸರಿ ನಮ್ಮ ಊರಿಗೆ ಸ್ವಾಮಿ ವಿವೇಕಾನಂದರು ಬಂದಿದ್ದರು ಅನ್ನುವಂಥದ್ದು ನಾನು ಅದನ್ನು ಹೇಳಿದ್ನೋ ಏನೋ ಗೊತ್ತಿಲ್ಲ ನನಗೆ. ಬಂದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ರಂತೆ ಅವರು. ಬಂದವಾಗ ಒಂದು ಬಾಲಕ ಅಲ್ಲಿ ಹಣ್ಣನ್ನು ಮಾರ್ತಾ ಇದ್ದ. ಸ್ವಾಮಿ ವಿವೇಕಾನಂದರ ಹತ್ರ ಹೋಗ್ತಾನೆ. ಸ್ವಾಮಿಯವ್ರು ಹೇಳ್ತಾರೆ, ನನ್ನ ಹತ್ರ ₹1 ಕಾಸಿಲ್ಲ, ನೀ ಏನಾದರೂ ಪುಕ್ಕಟೆ ಕೊಟ್ಟರೆ ನಾನು ತಿಂತು ನಮ್ಮ ಊರಿಗೆ ಹೋಗ್ತಾನೆ ಅನ್ನುವಂಥ ಮಾತನ್ನು ಆ ಬಾಲಕನ ಹತ್ರ ಹೇಳ್ತಾರಂತೆ. ಆಮೇಲೆ ಆ ಬಾಲಕ ಸಣ್ಣ ಹುಡುಗ ಆಗಿರ್ತಾನಲ್ಲ, ಅವನು ಸ್ವಲ್ಪ ಗಡ್ಬಿಡಿ ಬೀಳ್ತಾನೆ. ಆಮೇಲೆ ಮತ್ತೆ ತಿರುಗಿ ಸ್ವಾಮಿಯವ್ರ ಹತ್ರ ಬಂದು ವಿವೇಕಾನಂದರ ಹತ್ರ ಬಂದು ಹೇಳ್ತಾನಂತೆ, ಒಂದು ಕಂಡೀಷನ್ ಮಾಡಿ ನಾನು ಕೊಡ್ತೇನೆ. ಏನು ಕಂಡೀಷನಪ್ಪ ಹೇಳು ಅಂತಾರೆ. ಆವಾಗ ಅವನು ಹೇಳ್ತಾನೆ, ನೀವು ನಮ್ಮೂರಿಗೆ ಬಂದು ಉಪವಾಸ ಇದ್ರಿ ಅಂತ ನಿಮ್ಮೂರಿಗೆ ಹೋಗಿ ಹೇಳದೇ ಇದ್ದರೆ ನಾನು ಪುಕ್ಕಟೆಯಾಗಿ ಹಣ್ಣನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಆ ಹುಡುಗ ಸ್ವಾಮಿಯವ್ರಿಗೆ ಹೇಳ್ತಾನೆ. ಆಯಿತು ಅಂತ ಅವ್ರು ಹಣ್ಣು ತೊಗೊಳ್ತಾರೆ, ತಿಂತಾರೆ, ಅವ್ರು ಊರಿಗೆ ಹೋಗ್ತಾರೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆಂದರೆ, ಇವತ್ತು ಇಂಥ ಕಾರ್ಯಕ್ರಮದಲ್ಲಿ ನೀವು ಯಾರೂ ಬೇಸರ ಮಾಡ್ಕೊಳ್ಬಾರ್ದು. ನಮ್ಮ ಕಾಲೇಜಿನಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದು ಒಳ್ಳೆಯ ರೀತಿಯಿಂದ ಆಗಬೇಕಾದ್ರೆ ನೀವು ಪಾಲ್ಗೊಳ್ಬೇಕಾಗ್ತದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಿಕೆ ತೀರಾ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿ, ಎಲ್ಲರಿಗೂ ಶುಭವಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಾಡಿದ ಕೂಡಲೇ ದಯವಿಟ್ಟು ನಾನು ನಮ್ಮ ಅಧ್ಯಕ್ಷರ ಪರವಾನಗಿಯನ್ನು ಮತ್ತು ಎಲ್ಲರ ಪರವಾನಗಿಯನ್ನು ಪಡ್ಕೊಂಡು, ಪ್ರೊಫೆಸರ್ SS ಹೆಗಡೆ ಅವ್ರ ಹೆಸರು ಹೇಳಿದೆಲ್ಲ ನಾನು, ನಮ್ಮ ಊರಿನ ಮನುಷ್ಯರು ನೀವು, ಮತ್ತು ನಿಮ್ಮದೇ ಹೆಸರು ಮರ್ತಾ ನೋಡಿದೆ ನಾನು. ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್.
ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯದಲ್ಲೂ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಬಂದು ಕಾರ್ಯಕ್ರಮವನ್ನು ತಮ್ಮ ಅಮೃತಾಸ್ತ್ರದ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟಂಥ ತಮಗೆ ಪ್ರೀತಿಪೂರ್ವಕವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪರವಾಗಿ ತುಂಬು ಹೃದಯದ ಧನ್ಯವಾದ ಅರ್ಪಿಸುತ್ತಾ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಭಾಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಇರುವುದನ್ನು ನೋಡಿ ನನಗೂ ಒಂಥರ ಖುಷಿ ಆಗ್ತಾಯಿದೆ. ಇನ್ಫ್ಯಾಕ್ಟ್ ಯಾಕಂದರೆ ಸ್ವಾತಂತ್ರ್ಯ ಅನ್ನೋದು ನಾವು ಅದನ್ನು ಒಂದೇ ಆ್ಯಂಗಲ್ದಲ್ಲಿ ನೋಡಬಾರ್ದು. ನಮ್ಮ ಸ್ವಾತಂತ್ರ್ಯ ಅನ್ನೋದು ಆಗಲೇ ಸರ್ ಮಾತು ಪ್ರಸ್ತಾಪ ಮಾಡಿದರು. ನಮ್ಮ ಚರಿತ್ರೆ ಏನಾಗಿದೆ ಅಂದರೆ ಹಿಸ್ಟ್ರಿ ಅಂದರೆ ಇಟ್ ಹ್ಯಾಸ್ ಬಿಕಮ್ ಜಸ್ಟ್ ಹೀಸ್ ಸ್ಟೋರಿ ಆಗಿದೆ, ಅವನ ಚರಿತ್ರೆ ಆಗಿದೆ. ಬಟ್ ಇಟ್ ಶುಡ್ ಬಿ ಆಲ್ಸೋ ಹರ್ ಸ್ಟೋರಿ. ಸೊ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅದೆಷ್ಟೋ ಮಹಿಳೆಯರು ಎಲೆಮರೆಕಾಯಿಯಂತೆ ತಮ್ಮ ತ್ಯಾಗವನ್ನು ಬಲಿದಾನವನ್ನು ಮಾಡಿದ್ದಾರೆ. ಅದಾಗಿ ಕೂಡ ನಮ್ಮ ಚರಿತ್ರೆ ಇನ್ಕ್ಲೂಸಿವ್ ಹಿಸ್ಟ್ರಿ ಆಗದೆ ಹೋಯಿತು. ಚರಿತ್ರೆಯಲ್ಲಿ ಕೂಡ ಒಳಗೊಳ್ಳುವಿಕೆ ಆಗಬೇಕಾಗಿದೆ ಅಂತೆ. ಸೊ ಅದು ಎಕ್ಸ್ಕ್ಲೂಸಿವ್ ಚರಿತ್ರೆ ಆಗಬಾರ್ದು. ಸೊ ದೇರ್ ಈಸ್ ಎ ಇನ್ಕ್ಲೂಸಿವ್ ಹಿಸ್ಟ್ರಿ. ಆ ಅಲಕ್ಷಿತ ಮಹಿಳೆಯರೇನಿದಾರಲ್ಲ ಅವರನ್ನು ಕೇಂದ್ರೀಕರಿಸಿದಂಥ ಚರಿತ್ರೆ ನಿರ್ಮಾಣ ಆಗಬೇಕು ಅನ್ನೋದು ಒಂದು ದೊಡ್ಡ ಆಶಯ. ಈ ಮಾತು ಯಾಕೆ ಬರ್ತದೆ ಅಂದರೆ ಚರಿತ್ರೆ ವಿದ್ಯಾರ್ಥಿ ಆದಂಥ ನನಗೆ ವಿಶೇಷವಾಗಿ ನಾವು ಬರೀ ಚರಿತ್ರೆ ಉದ್ದಕ್ಕೂ ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಚಳುವಳಿಯ ಕಾಲಘಟ್ಟದಲ್ಲಿ, ರಾಷ್ಟ್ರೀಯ ಹೋರಾಟದ ಕಾಲಘಟ್ಟದಲ್ಲಿ ಮಹಿಳೆ ಯಾವುದೇ ಥರದ ಪ್ರಮುಖವಾದಂಥ ಚಳುವಳಿಗಳನ್ನು ಲೀಡ್ ಮಾಡಲಿಲ್ಲ, ಪ್ರಮುಖ ಹೋರಾಟಗಳನ್ನು ಲೀಡ್ ಮಾಡಲಿಲ್ಲ. ಅಂಥ ಸಂದರ್ಭ ಬಂದಾಗ ಅವಳು ಹಿಂದೆ ಮುಂದೆ ನೋಡದೆ ತನ್ನ ಪಾತ್ರವನ್ನು ನಿರ್ವಹಿಸಿದ್ದನ್ನು ನಾವು ಕೂಡ ದಾಖಲೆಗಳಲ್ಲಿ ನೋಡ್ತೇವೆ. ಆದರೆ ಚರಿತ್ರೆ ಬರವಣಿಗೆಯಲ್ಲಿ, ಇತಿಹಾಸದ ಬರವಣಿಗೆಗಳಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಅವಳ ಪಾತ್ರವನ್ನು ಮರೆಮಾಚಲ್ಪಟ್ಟಿದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಅಸಹಕಾರ ಚಳವಳಿ ತಗೊಳ್ರಿ, ಸ್ವದೇಶಿ ಚಳವಳಿ ತಗೊಳ್ರಿ, ಅಥವಾ ಕಾನೂನು ಭಂಗ ಚಳವಳಿ ತಗೊಳ್ರಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ತಗೊಳ್ರಿ, ಬಹುತೇಕ ಚಳವಳಿಗಳು ಪುರುಷ ನಾಯಕರೇ ಅದನ್ನು ಮುಂದುವರ್ಸ್ಕೊಂಡು ಹೋದಂಥದ್ದು ನೋಡ್ತೇವೆ ನಾವು. ಒಂದು ಅರ್ಥದಲ್ಲಿ ನಮ್ಮ ಇವರು ಬಿಪಿನ್ ಚಂದ್ರ ಅವರು ಭಾಳ ವಿಶಿಷ್ಟವಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಸೊ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಾಂಟ್ರಾಡಿಕ್ಷನ್ಸ್ ಅಂತ ಹೇಳ್ತಾರೆ. ದೇರ್ ಆರ್ ಟೂ ಕಾಂಟ್ರಾಡಿಕ್ಷನ್ಸ್. ಒನ್ ಈಸ್ ಪ್ರೈಮರಿ ಕಾಂಟ್ರಾಡಿಕ್ಷನ್, ಅನದರ್ ಒನ್ ಈಸ್ ಸೆಕೆಂಡರಿ ಕಾಂಟ್ರಾಡಿಕ್ಷನ್ಸ್. So primary contradiction in the sense there was a contradiction between the British and the Indian interests. ಮೂಲಭೂತವಾದಂಥ ಒಂದು ವೈರುಧ್ಯ ಮತ್ತು ಸಂಘರ್ಷ ಏನಂದರೆ ಬ್ರಿಟಿಷ್ ಹಿತಾಸಕ್ತಿ ಮತ್ತು ಭಾರತೀಯರ ಹಿತಾಸಕ್ತಿ ಮಧ್ಯದ ಒಂದು ಸಂಘರ್ಷ ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ. ಅದರ ತೆರನಾಗಿ ಇನ್ನೊಂದು ಕಾಂಟ್ರಾಡಿಕ್ಷನ್ಸ್ ಅಂದರೆ ಸೆಕೆಂಡರಿ ಕಾಂಟ್ರಾಡಿಕ್ಷನ್ಸ್ ಅಂದರೆ ನಮ್ಮಲ್ಲಿರುವಂಥ ವರ್ಗ ಹಿತಾಸಕ್ತಿಗಳು, ನಮ್ಮಲ್ಲಿರುವಂಥ ಲಿಂಗ ಹಿತಾಸಕ್ತಿ ಅಂದರೆ ಸ್ತ್ರೀ ಪುರುಷ ಹಿತಾಸಕ್ತಿಗಳು, ಭಾಷಾ ಹಿತಾಸಕ್ತಿಗಳು, ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಫಾರ್ಮೇಷನ್ ಮೂಮೆಂಟ್ ಕೂಡ ಸ್ಟಾರ್ಟ್ ಆಗ್ತದೆ ಪ್ಯಾರಲಲ್ ಆಗಿ. ಕಾರ್ಮಿಕ ಹೋರಾಟಗಳು ಸ್ಟಾರ್ಟ್ ಆಗ್ತವೆ, ರೈತರ ಹೋರಾಟಗಳು ಸ್ಟಾರ್ಟ್ ಆಗ್ತವೆ. ನನಗೆ ಭಾಳ ಖುಷಿ ಅನ್ನಿಸ್ತದೆ, ನೀವು ಯಾವುದೇ ಆ್ಯಂಗಲ್ದಾಗ ಸ್ಟಡಿ ಮಾಡಿದರೆ ಉತ್ತರ ಕರ್ನಾಟಕದ ಚಳುವಳಿಯನ್ನು, ಈಗ ವನ ದುಃಖ ನಿವಾರಣಾ ಸಭೆಗಳನ್ನು ಮಾಡ್ತಾರೆ 1887, 88, 79, 88, 1905ರಲ್ಲಿ 6ರಲ್ಲಿ ಕೂಡ ಆಗ್ತದೆ ವನ ದುಃಖ ನಿವಾರಣಾ ಸಮಿತಿಗಳು ಸಭೆಗಳಾಗ್ತವೆ. ಸೊ ಇಲ್ಲಿದ್ದಂಥ ಇವನ್ನ ಈ ಅಡಿಕೆ ಬೆಳೆ ಹೆಚ್ಚು ಕಡಿಮೆ ಆಗ್ತದೆ, ಅಡಿಕೆ ಬೆಳೆ ಕುಸಿದು ಬಿಡ್ತದೆ. ಆಗಲೂ ಕೂಡ ಇಲ್ಲಿ ಶಿರ್ಸಿ ಸಿದ್ದಾಪುರಗಳಲ್ಲಿ ಸಭೆಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೀತಾರೆ.
ಸೊ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾವು ಚಳುವಳಿ ಅನ್ನೋದನ್ನು ಕೇವಲ ಒಂದೇ ಆ್ಯಂಗಲ್ದಲ್ಲಿ ನೋಡಬಾರ್ದು. ನಮ್ಮ ಚಳುವಳಿ ಕೇವಲ ಬ್ರಿಟಿಷ್ ವಿರೋಧಿ ಅಥವಾ ವಸಾಹತುಶಾಹಿ ವಿರೋಧಿಯಾಗಿರಲಿಲ್ಲ. ಅಫ್ಕೋರ್ಸ್ ಇಟ್ ವಾಸ್ ವೆರಿ ಡಾಮಿನೆಂಟ್ ಐಡಿಯಾಲಜಿ, ಭಾಳ ಪ್ರಬಲವಾದಂಥ ಒಂದು ವಿಚಾರಧಾರೆ ಅದು ನಮ್ಮ ರಾಷ್ಟ್ರೀಯ ಹೋರಾಟದ್ದು. ಆ್ಯಂಟಿ ಬ್ರಿಟಿಷ್ ಅಥವಾ ಆ್ಯಂಟಿ ಕೊಲೋನಿಯಲ್. ಇದನ್ನು ಹನ್ಸ್ ಕೋಹಾನ್ ಅಂತೇಳಿ ಒಬ್ಬ ದೊಡ್ಡ ರಿಸರ್ಚರ್ ಅವರು ಐಡಿಯಾ ಆಫ್ ನ್ಯಾಷನಲಿಸಮ್ ಅಂತೇಳಿ ಕೃತಿಯಲ್ಲಿ ಹೇಳ್ತಾರೆ ಅವರು. ಏಷ್ಯಾದ ಮತ್ತು ಆಫ್ರಿಕಾದ ಚಳುವಳಿ ಸ್ವರೂಪ ಹೆಂಗಿತ್ತಂದರೆ ಬ್ರಿಟಿಷ್ ವಸಾಹತುಶಾಹಿ ವಿರೋಧಿಯಾಗಿತ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವಸಾಹತುಶಾಹಿ ವಿರೋಧಿಯಾಗಿತ್ತು. ಬಟ್ ಇತ್ತೀಚಿನ ಅಧ್ಯಯನಗಳು ಅದನ್ನು ಏನು ಪ್ರೂವ್ ಮಾಡಿದೆವು ಅಂದರೆ ನಮ್ಮ ಗಾಂಧೀಜಿಯವರ ರಚನಾತ್ಮಕ ಕಾರ್ಯಗಳಲ್ಲೇ ನೋಡ್ತೇವೆ ನಾವು. ಗಾಂಧೀಜಿಯವರ ರಚನಾತ್ಮಕ ಕಾರ್ಯಗಳಲ್ಲಿ ನೋಡ್ತೇವೆ ನಾವು. ಅವುಗಳನ್ನ ಹೇಗೆ ಪೂರಕವಾಗಿ ನಾನು ಸ್ತ್ರೀಯರ ಬಗ್ಗೆ, ಮಹಿಳೆಯರ ಬಗ್ಗೆನೇ ಪ್ರಸ್ತಾಪ ಮಾಡ್ತಾನೆ ನಾನು ಹೇಳ್ತಾ ಇದ್ದೀನಿ. ಸ್ತ್ರೀ ಸಮಸ್ಯೆಗಳು ಅಥವಾ ಸ್ತ್ರೀಯರನ್ನು ಚಳುವಳಿಯಲ್ಲಿ ತೊಡಗಿಸ್ಕೊಳ್ಳೋಂಥದ್ದು ಕೇವಲ ಸಿಂಬಾಲಿಕ್ ಆಯಿತು ಅನ್ನೋಂಥ ಒಂದು ಅಪವಾದ ಕೂಡ ಇದೆ ರಾಷ್ಟ್ರೀಯ ನಾಯಕರ ಮೇಲೆ. ಅಥವಾ ಭಾಷಿಕ ಹೋರಾಟಗಳು ಬಗೆಹರಿದೇ ಉಳಿದು ಅಂಥ ಅಪವಾದಗಳು ಇದ್ದಾವೆ. ಈಗ ಕಾಸರಗೋಡು ಕರ್ನಾಟಕದಲ್ಲಿ ಬರಲಿಲ್ಲ, ಈ ಥರದ ಸಮಸ್ಯೆಗಳಿದಾವೆ. ಸೊ ಆ ಹಿನ್ನೆಲೆಯಲ್ಲಿ ನೀವು ವಿವಿಧ ಆಯಾಮಗಳಲ್ಲಿ ಉತ್ತರ ಕರ್ನಾಟಕದ ಚರಿತ್ರೆಯನ್ನು ನೋಡಿದಾಗ, ಸ್ವಾತಂತ್ರ್ಯ ಚಳುವಳಿಯನ್ನು ನೋಡಿದಾಗ ನಮ್ಮ ಚಳುವಳಿ ವೈವಿಧ್ಯಮಯವಾಗಿತ್ತು. ನಮ್ಮ ಚಳುವಳಿ ಯುನಿಕ್ ಅಂತ ಹೇಳ್ತೇವೆ ನಾವು, ವಿಶಿಷ್ಟವಾಗಿತ್ತು ಅನ್ನೋದನ್ನು ನಾವು ಕಾಣ್ತೇವೆ. ಅದರಲ್ಲಿ ವಿಶೇಷವಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, ಇದಕ್ಕೆ ಮಲ್ಟಿ ಡೈಮೆನ್ಷನ್ಸ್ ಇತ್ತು ಅಂತ ಹೇಳ್ತಾರೆ. ಮಲ್ಟಿ ಆ್ಯಂಗಲ್ ಅಥವಾ ಏನಂತಾರೆ, ಬಹು ಆಯಾಮಗಳಿತ್ತು. ರಾಜಕೀಯ ಹೋರಾಟ, ರಾಜಕೀಯ ಸ್ವಾತಂತ್ರ್ಯ ಮುಖ್ಯ ಹೋರಾಟ ಆಗಿರ್ತದೆ, ಮುಖ್ಯ ಧೋರಣೆ ಆಗಿರ್ತದೆ. ಅದರ ಜೊತೆಗೆ ನಮ್ಮ ಸಮಸ್ಯೆಗಳು ಏನಿದ್ದವಲ್ಲ, ಅಡಿಕೆ ಬೆಳೆಗಾರ ಸಮಸ್ಯೆ ಇರ್ಬೋದು, ಈ ಭಾಗದ ಇವನ್ನ ಈ ಒಂದು ಧಾರವಾಡ ಮತ್ತು ಬೆಳಗಾವಿ ಮಧ್ಯೆ ರೈಲು ಮಾರ್ಗ ನಿರ್ಮಾಣ ಆಗಿದ್ದರಿಂದ ಆ ಕಡೆ ಲೋಂಡಾ ಕಡೆಗೆ ರೈಲು ನಿರ್ಮಾಣ, ಆ್ಯಕ್ಚುಲಿ ಈ ಕಡೆ ಬರಬೇಕಾಗಿತ್ತು, ಅದು ಈ ಅಂಕೋಲ ಕಡೆ ಬಂದು ಕನೆಕ್ಟ್ ಆಗಬೇಕಾಗಿತ್ತು ಅದು. ಬಟ್ ಅವೆಲ್ಲ ಆಗಿದ್ದರಿಂದ ಅದನ್ನು ಕೈ ಬಿಡ್ತಾರೆ. ಈ ಕಡೆ ಕುಮಟಾವನ್ನು ಒಂದು ವಿಶೇಷವಾಗಿ ಕಾರವಾರನ್ನು ಒಂದು ದೊಡ್ಡ ಮಲ್ಟಿಪರ್ಪಸ್ ಪೋರ್ಟ್ ಆಗಿ ಡೆವಲಪ್ ಮಾಡುವಂಥ ಪ್ಲ್ಯಾನ್ ಕೈ ಬಿಡ್ತಾರೆ ಬ್ರಿಟಿಷರು. ಸೊ ಈ ಹಿನ್ನೆಲೆಯಲ್ಲಿ ಈ ಭಾಗದ ಉತ್ತರ ಕನ್ನಡ ಜಿಲ್ಲೆಯ ಏನು ಕೆಲವು ಸಮಸ್ಯೆಗಳಾಗ್ತವೆ ಅಭಿವೃದ್ಧಿ ದೃಷ್ಟಿಯಿಂದ ಏನು ಹಿನ್ನಡೆಗಳಾಗ್ತವೆ, ಅವೆಲ್ಲವೂ ಕೂಡ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಚಳವಳಿ ಹುಟ್ಕೊಳ್ಳಿಕ್ಕೆ, ಬೆಳೀಲಿಕ್ಕೆ ಪ್ರೇರಕವಾದಂಥ ಅಂಶಗಳಾಗ್ತವೆ. ಮೊರೆಗೋವಾ ಅಂತ ಅನ್ನೋದು ಅದನ್ನು ಅಭಿವೃದ್ಧಿಪಡಿಸ್ತಾರೆ ಕಾರವಾರದ ಬದಲಾಗಿ ಬ್ರಿಟಿಷ್ ನೀತಿಗಳ ಹಿನ್ನೆಲೆಯಲ್ಲಿ. ಸೊ ಈ ಎಲ್ಲ ಕಾರಣಗಳು ಇಲ್ಲಿ ರಾಷ್ಟ್ರೀಯತೆ ಬೆಳೀಲಿಕ್ಕೆ ಬಹಳ ದೊಡ್ಡ ಒಂದು ಹಿನ್ನೆಲೆ ಆಗ್ತವೆ. ನಮ್ಮ ರೈತರ ಸಮಸ್ಯೆಗಳಿರ್ಬೋದು, ಈ ಭಾಗದ ರೈತರ ಸಮಸ್ಯೆಗಳಿರ್ಬೋದು. ಸೊ ಇವನ್ನ ನಾವೇನು ಚಳುವಳಿಗಳನ್ನು ನೋಡ್ತೇವೆ, ಇನ್ಫ್ಯಾಕ್ಟ್ ಕರ ನಿರಾಕರಣೆ ಚಳುವಳಿ ಇರ್ಬೋದು, ಈ ಅಂಕೋಲಾದ ಏನು ಒಂದು ಉಪ್ಪಿನ ಸತ್ಯಾಗ್ರಹ ಇದೆಯಲ್ಲ, ಇದಂತೂ ಲ್ಯಾಂಡ್ಮಾರ್ಕ್ ಅಂತ ಹೇಳ್ತೇವೆ ನಾವು. ಬಹುಶಃ ಈ ಥರದ ಚಳುವಳಿಗಳನ್ನು ಪ್ರಯೋಗ ಮಾಡಲಿಕ್ಕೆ ಕಾರವಾರ ಜಿಲ್ಲೆಯ ಪ್ರಯೋಗಶಾಲೆ ಆಯಿತು ಅಂತ ಹೇಳ್ತೇವೆ ನಾವು. ಸೈದ್ಧಾಂತಿಕವಾಗಿ ಮಾತಾಡೋದಾದರೆ ಚಳುವಳಿಗಳು ವಿಶೇಷವಾಗಿ ಏನಾಗ್ತವೆ ಅಂದರೆ, ಪ್ರಯೋಗ ಮಾಡೋದು ಎಲ್ಲಿ ಅಂತೇಳಿ ಆಲೋಚನೆ ಬಂದಾಗ KPCC ಎದುರಿಗೆ ಅಂಕೋಲಾವನ್ನು ಚಾಯ್ಸ್ ಮಾಡ್ತಾರೆ, ಆಯ್ಕೆ ಮಾಡಿಕೊಳ್ತಾರೆ. ಅಂಕೋಲಾವನ್ನು ಆಯ್ಕೆ ಮಾಡಲಿಕ್ಕೆ ಹಲವಾರು ಕಾರಣಗಳು ಇರ್ತವೆ. ಇಲ್ಲಿ ಜನ ಭಾಳ ಸುಶಿಕ್ಷಿತಿರ್ತಾರೆ. ಸತ್ಯಾಗ್ರಹಗಳಲ್ಲಿ 2 ಪ್ರಕಾರ ಇರ್ತದೆ. ಒಂದು ಪಾರ್ಟ್ ಟೈಮ್ ಸತ್ಯಾಗ್ರಹೈಸ್, ಇನ್ನೊಂದು ಫುಲ್ ಟೈಮ್ ಸತ್ಯಾಗ್ರಹೈಸ್. ನಾವು ಇದನ್ನು ಇಲ್ಲಿ ಕೂಡ ಕಾಣ್ತೇವೆ ನಾವು ಈ ಜಿಲ್ಲೆಯಲ್ಲಿ. ಈ ಫುಲ್ ಟೈಮ್ ಸತ್ಯಾಗ್ರಹೈಸ್ ಹೆಂಗಿರ್ತಾರಂದರೆ, ಅವರು ತಮ್ಮ ಮನೆ ಮಠಗಳನ್ನು ಬಿಟ್ಟು
ಏನು ಮಾಡ್ತಾರೆ ಅಂದರೆ ಸತ್ಯಾಗ್ರಹಕ್ಕಾಗಿ ಸಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಈ 30ರ ದಶಕದಲ್ಲಿ ಕಾರವಾರ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಹೆಣ್ಮಕ್ಳು ಸಹಿತ ಭಾಗವಹಿಸ್ತಾರೆ. ಇದರ ಪರಿಣಾಮ ಏನಾಗ್ತದೆ ಅಂದರೆ, ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಬಾಲಕ ಆಶ್ರಮ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಇದು 30ರ ದಶಕದಲ್ಲಿ ಕಾರವಾರದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಮಾತ್ರ ಕಾಣ್ತೇವೆ ನಾವು. ಇಡೀ ಕರ್ನಾಟಕದಲ್ಲಿ ಕಾರವಾರ ಮತ್ತು ಶಿವಮೊಗ್ಗದಲ್ಲಿ ಮಾತ್ರ ಬಾಲಕ ಆಶ್ರಮಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸೆಂಟರ್ಸ್ ಅಂತಾರೆ ಅವತ್ತಕ್ಕೆ. ಇವು ಎಂಥ ಸೆಂಟರ್ಸ್ ಅಂದರೆ ರೀ, ಈ ಚಳುವಳಿಯಲ್ಲಿ ಭಾಳಷ್ಟು ಜನ ಹೆಣ್ಮಕ್ಳು ಮತ್ತು ಪುರುಷರು ಫುಲ್ ಟೈಮ್ ಹೋರಾಟಗಾರರು ಇರ್ತಾರಲ್ಲ, ಇವರೆಲ್ಲ ಸಂಪೂರ್ಣವಾಗಿ ತೊಡಗಿ ಜೈಲುಗಳಲ್ಲಿಯೋ ಅಲ್ಲಿ ಇಲ್ಲಿ ಬಂದಿಗಳಾಗಿರ್ತಾರೆ. ಅವರ ಮಕ್ಕಳು ಅನಾಥರಾಗ್ತಿರ್ತಾರೆ, ಅವರಿಗೆ ಆಶ್ರಯ ಇರೋಂಗಿಲ್ಲ. ಹೀಗಾಗಿ ಬಾಲಕ ಆಶ್ರಮಗಳು ಕಾರವಾರ ಮತ್ತು ಶಿವಮೊಗ್ಗದಲ್ಲಿ ಮಾತ್ರ ಸ್ಥಾಪನೆ ಆದ್ದನ್ನು ನೋಡ್ತೇವೆ ಇಡೀ ಕರ್ನಾಟಕದಲ್ಲಿ. ಭಾಳ ವಿಶಿಷ್ಟವಾದಂಥ ಸಂಗತಿ ಇದು. ಸೊ ಚಳುವಳಿ ಹೆಂಗಿರ್ತದೆ ಅಂದರೆ, ಈ ಫುಲ್ ಟೈಮರ್ಸ್ ಯಾವಾಗಲೂ ಸರ್ವತ್ಯಾಗ ಮಾಡ್ತಾರೆ, ತಮ್ಮ ಮನೆ ಮಠ ಎಲ್ಲ ಬಿಟ್ಬಿಡ್ತಾರೆ ಅವರು. ಬಟ್ ಪಾರ್ಟ್ ಟೈಮ್ ಸತ್ಯಾಗ್ರಹಗಳೇನಿರ್ತಾರಲ್ಲ, ಅರೆಕಾಲಿಕ ಸತ್ಯಾಗ್ರಹಿಗಳು, ಅವರು ದೇ ಗಾಟ್ ಲಿಮಿಟೇಷನ್ಸ್. ಅವರಿಗೆ ಕೆಲವು ಪರಿಮಿತಿಗಳಿರ್ತವೆ. ಏನು ಪರಿಮಿತಿಗಳಿರ್ತದಂದರೆ, ಅವರು ದೀರ್ಘಾವಧಿ ಹೋರಾಟವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಭಾಗದಲ್ಲಿ ಇರ್ತದೆ ಅದು. ದೀರ್ಘಾವಧಿ ಸಂಘರ್ಷ ಮಾಡಲಿಕ್ಕೆ ಆಗೋದಿಲ್ಲ. ದೇ ಗಾಟ್ ಲಿಮಿಟೇಷನ್ಸ್. ದೇ ಹ್ಯಾವ್ ಟು ಲುಕ್ ಆಫ್ಟರ್ ದೇರ್ ಫ್ಯಾಮಿಲೀಸ್. ತಮ್ಮ ಮನೆ, ತಮ್ಮ ಹೊಲ ಗದ್ದೆ, ತಮ್ಮ ಮನೆ ಮಕ್ಕಳನ್ನು ನೋಡ್ಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಯಾವಾಗ 1922ರಲ್ಲಿ ಚೌರಾಚೌರಿ ಘಟನೆ ಆಗ್ತದೆ, ಆಗ ಗಾಂಧೀಜಿ ಒಮ್ಮೆಲೆ ಚಳುವಳಿಯನ್ನು ಸ್ಥಗಿತಗೊಳಿಸ್ತಾರೆ. ಆ ಚೌರಾಚೌರಿ ಹಿಂಸೆ ಒಂದು ನೆಪ ಮಾತ್ರ, ಒಂದು ಕಾರಣ ಮಾತ್ರ. ಆದರೆ ಗಾಂಧೀಜಿಯವರಿಗೆ ಚಳುವಳಿಗಾರರ ಮನಸ್ಥಿತಿ ಗೊತ್ತಿರ್ತದೆ, ವಿಶೇಷವಾಗಿ ಪಾರ್ಟ್ ಟೈಮ್ ಹೋರಾಟಗಾರರ ಮನಸ್ಥಿತಿ ಗೊತ್ತಿರ್ತದೆ. ಹಾಗಾಗಿ ಕಾಲಕ್ಕೆ ಗಾಂಧೀಜಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿರ್ತಾವಲ್ಲ, ಅವು ಭಾಳ ಸೂಕ್ತವಾಗಿರ್ತವೆ. ಗಾಂಧೀಜಿಯವ್ರನ್ನ ವಿರೋಧ ಮಾಡ್ತಾರೆ. ಚಳುವಳಿ ಭಾಳ ಉತ್ತುಂಗದಲ್ಲಿರ್ತದೆ 1922 ಸಂದರ್ಭದಲ್ಲಿ. ಇನ್ನೇನು ಬ್ರಿಟಿಷ್ ಸಾಮ್ರಾಜ್ಯ ಅಲ್ಲಾಡ್ತಿರ್ತದೆ, ಇನ್ನೇನು ಸ್ವಾತಂತ್ರ್ಯ ಪಡಿತೇವನಂಥ ಮನಸ್ಥಿತಿ ಇರ್ತದೆ. ಒಮ್ಮೆಲೆ ಗಾಂಧೀಜಿ ಅದನ್ನು ಸ್ಥಗಿತಗೊಳಿಸ್ತಾರೆ. ಅವಾಗ ಕ್ರಿಟಿಸೈಸ್ ಮಾಡ್ತಾರೆ ಗಾಂಧೀಜಿಯವ್ರನ್ನ. ಎಂಥ ಒಂದು ಉತ್ತುಂಗದಲ್ಲಿರುವಂಥ ಚಳುವಳಿಯನ್ನು ಒಮ್ಮೆಲೆ ಸ್ಥಗಿತ ಮಾಡಿದ್ರೆ ನೀವು ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಹೇಳ್ತಾರೆ, ದ ಕಮಾಂಡರ್ ನೋಸ್ ವೆನ್ ಟು ವಿಡ್ರಾ ದ ಆರ್ಮಿ ಅಂತ. ಸೊ ಆ ಹಿನ್ನೆಲೆಯಲ್ಲಿ 1930 ಚಳುವಳಿ ಕೂಡ ಯಾವಾಗ ಗಾಂಧಿ ಇರುವಿನ ಒಪ್ಪಂದ ಆಗ್ತದೆ ಆಗಲೂ ಸ್ಥಗಿತಗೊಳಿಸ್ತಾರೆ, ಮತ್ತೆ ಪುನರಾರಂಭ ಮಾಡ್ತಾರೆ. ಇವೆಲ್ಲವುಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರ ಆದೇಶದಂತೆ ನಡೀತವೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಚಳುವಳಿ ಏನಿತ್ತಲ್ಲ, ಸತ್ಯ, ಅಹಿಂಸೆ, ತ್ಯಾಗ ಇವುಗಳ ಆಧಾರಿತವಾಗಿತ್ತು. ಗಾಂಧೀಜಿಯವರ ಈ ತತ್ವಗಳ ಆಧಾರಿತವಾಗಿತ್ತು. ಅದನ್ನು 100% ಪರಿಪಾಲನೆ ಮಾಡಿದಂಥ ಜಿಲ್ಲೆ ಯಾವುದಿದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ನೀವು ನನಗೆ ತಿಳಿದ ಮಟ್ಟಿಗೆ ದಿ ಮಾರ್ಟಿಯರ್ಸ್ ಆಫ್ ಫ್ರೀಡಮ್ ಮೂಮೆಂಟ್ ಅಂತೇಳಿ ಒಂದು ವ್ಯಾಲ್ಯೂಮ್ದಲ್ಲಿ ನನಗೆ ಇದುವರೆಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಹುತಾತ್ಮರಾದವ್ರ ಬಗ್ಗೆ ನನಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಯಾರಾದರೂ ಇದ್ದರೆ ಹೇಳ್ಬೋದು, ಆ ಮಾತು ಬೇರೆ. ಬಟ್ ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದರೆ, ಅವರ ಹೋರಾಟ ಹುತಾತ್ಮರಾಗಿಲ್ಲ ಅಂದರೆ ಅವ್ರ ಹೋರಾಟ, ಅವರ ಬಲಿದಾನ ಕಡಿಮೆ ಪ್ರಮಾಣದಿತ್ತಂತ ಅಲ್ವೇ ಅಲ್ಲ. ಆ ಘಟನೆಗಳು ಆಗಲಿಲ್ಲ, ಆ ಮಾತು ಬೇರೆ. ಬಟ್ ಬಹುತೇಕ ಇಲ್ಲಿಯ ಜನ ಆ ಒಂದು ತತ್ವ ಆಧಾರಿತವಾಗಿದ್ದರು. ಶಾಂತಿ, ಒಂದು ಸತ್ಯ, ಅಹಿಂಸೆಗಳ ತತ್ವ ಆಧಾರಿತವಾಗಿದ್ದರು. ಆ ಹಿನ್ನೆಲೆಯಲ್ಲಿ ಆ ಗಾಂಧೀಜಿ ಏನು ಸ್ಟ್ರಾಟಜಿ ಇತ್ತಲ್ಲ, ಕಾರ್ಯತಂತ್ರ ಇತ್ತಲ್ಲ, ಅದಕ್ಕೆ ಸೂಕ್ತವಾದಂಥ ಒಂದು ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ ಆಗಿತ್ತು ಅನ್ನೋದನ್ನು ನಾವು ಹೋರಾಟದ ಹಿನ್ನೆಲೆಯಲ್ಲಿ ತಿಳ್ಕೊಳ್ಬಹುದಂಥ ಸಂಗತಿಯಾಗಿದೆ. ಮುಖ್ಯವಾಗಿ ಗಾಂಧೀಜಿಯವರು ಏನೇನು ಪ್ರಯೋಗ ಮಾಡ್ತಾರೆ, ವಿಶೇಷವಾಗಿ ನಾನು ಆಗಲೇ ಹೇಳಿದ ಹಾಗೆ ರಚನಾತ್ಮಕ ಕಾರ್ಯಗಳು ಅವೆಲ್ಲವೂ ಕೂಡ ಈ ಜಿಲ್ಲೆಯಲ್ಲಿ ಆಗ್ತವೆ. 1932ರಲ್ಲಿ ಕೂಡ ಗಾಂಧೀಜಿ ಹಳಿಯಾಳ್ ಮತ್ತು ಈ ಕಡೆ ಎಲ್ಲ ಬಂದು ಹೋಗ್ತಾರೆ. ಹರಿಜನ್ ಪ್ರವಾಸದಲ್ಲಿ ಕೂಡ ಬರ್ತಾರೆ. ನೀವು ಬಹುಸಂಖ್ಯೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ದಲಿತರು ಇರುವಂಥ ಜಿಲ್ಲೆ ಇದು.
ಆದರೂ ಕೂಡ ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಈ ಕಡೆ ಬಂದು ಹೋದನ್ನು ಕೂಡ ನಾವು ನೋಡ್ತೇವೆ ನಾವು. ಸೊ ಹೀಗೆ ಚಳುವಳಿ, ಯಾವುದೇ ಚಳುವಳಿ ತಗೊಳ್ರಿ, ಇವನ್ ಸಾವಂತ್ ಬ್ರದರ್ಸ್ ಅಂತೇಳಿ ಅವರು 1858ದಾಗ ಬಂಡಾಯ ಹೇಳ್ತಾರೆ. ಅವ್ರು ಬಂದು ಕಾರವಾರ ಕಡೆ ಎಲ್ಲ ಬಂದಿರ್ತಾರೆ. ಪೊಲೀಸರು ಬಂದು, ಪೋರ್ಚುಗೀಸ್ ಮತ್ತು ಬ್ರಿಟಿಷ್ ಪೊಲೀಸ್ ಬಂದು ಅವರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ನೀವು ಎಲ್ಲ ಚಳುವಳಿಗಳು ಇವನ್ ಕೆಲವು ಬ್ರಿಟಿಷ್ ವಿರೋಧಿ ಬಂಡಾಯಗಳು ಅವುಗಳು ಕೂಡ ಇಲ್ಲಿ ಘಟಿಸಿದ್ದನ್ನು ನೋಡ್ತೇವೆ. ಯಾವಾಗ ನಮ್ಮದು 1885ರಿಂದ ಸಂಘಟಿತ ಹೋರಾಟಗಳಾಗ್ತವೆ, ಅವೆಲ್ಲವೂ ಕೂಡ ಇಲ್ಲಿ ನಡೀತವೆ. ಆದರೆ ಇವೆಲ್ಲವಕ್ಕಿಂತ ಮೀರಿ ಒಂದು ಮೈಲುಗಲ್ಲು, ಬಹಳ ದೊಡ್ಡ ಮೈಲುಗಲ್ಲು ಯಾವುದಂದರೆ ಇದು ಉಪ್ಪಿನ ಸತ್ಯಾಗ್ರಹ. ಒಂದು ಘಟನೆ ಅದು ಘಟಿಸಿದಾಗ ಸಾಮಾನ್ಯವಾಗಿ ಅನಿಸಿರಬಹುದು, ಒಂದು ಸಾಮಾನ್ಯವಾದಂಥ ಘಟನೆ ಆಗಿರ್ಬೋದು. ಬಟ್ ಅದರ ಒಂದು ಪರಿಣಾಮ ಏನಿದೆಯಲ್ಲ, ಆ ಪರಿಣಾಮ ಚರಿತ್ರೆ ಉದ್ದಕ್ಕೂ ಅದು ಪ್ರಭಾವವನ್ನು ಬೀರುತ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಅಂಕೋಲಾದ ಏನೊಂದು ಉಪ್ಪಿನ ಸತ್ಯಾಗ್ರಹ ಇದೆಯಲ್ಲ, ಅದು ಇಡೀ ದೇಶದ ಗಮನವನ್ನು ಉತ್ತರ ಕನ್ನಡ ಜಿಲ್ಲೆಯೆಡೆಗೆ ಸೆಳೆಯುವಂತೆ ಮಾಡ್ತದೆ. ಇವನ್ ಅದರ ನಂತರದ ಏನು ಜಂಗಲ್ ಸತ್ಯಾಗ್ರಹ, ಕರ ನಿರಾಕರಣೆ ಚಳುವಳಿ ಆಗ್ತವೆ, ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಗಮನ ಕೂಡ ಸೆಳೀತದೆ. ಸೊ ಈ ಎಲ್ಲ ಘಟನೆಗೆ ಮುಖ್ಯವಾಗಿ ಅದೊಂದು ದೊಡ್ಡ ವೇದಿಕೆ ಆಯಿತು, ಯಾವುದು ಉಪ್ಪಿನ ಸತ್ಯಾಗ್ರಹ. ಸೊ ಆ ಉಪ್ಪಿನ ಸತ್ಯಾಗ್ರಹದ ಪ್ರಭಾವದ ಹಿನ್ನೆಲೆಯಲ್ಲಿ ನಾವು ಹಿಂದೆ ನೋಡುವಂತೆ ಆಯಿತು, ಮತ್ತು ಮುಂದೆ ಕೂಡ ಚಳುವಳಿಯ ಒಂದು ಆಶಾಭಾವನೆ ಉಂಟಾಗಲಿಕ್ಕೆ ಅದು ಕಾರಣ ಆಯಿತು. ಈ ಭಾಗದಲ್ಲಿ ಆ ಎಲ್ಲ ಪ್ರಯೋಗಗಳು ಯಶಸ್ವಿಯಾಗಿ ಈ ಭಾಗದಲ್ಲಿ ನಡೆದವು. ಸೈದ್ಧಾಂತಿಕ ನಿರೂಪಣೆಗಳ ಕೊರತೆಯ ಹೊರತಾಗಿ ಸ್ಥಳೀಯ ಪತ್ರಿಕೆಗಳು, ಸ್ಥಳೀಯ ಕೀರ್ತನಕಾರರು, ತಿಪ್ಪಣ್ಣ ಮಾಸ್ತರ್ ಅಂತೇಳಿ ಬಹುದೊಡ್ಡ ರಾಷ್ಟ್ರೀಯ ಪದಗಳನ್ನು ಬರೀತಾರೆ, ಕವಿಗಳು ಆಗಿದ್ದ ಕಾಲದವರು, ಬಹಳಷ್ಟು ಮಹನೀಯರು, ಇಂಟಲೆಕ್ಚುವಲ್ಸ್, ಬುದ್ಧಿಜೀವಿಗಳು ವೈಚಾರಿಕ ನೆಲೆಗಟ್ಟನ್ನು ಒದಗಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಜಿಲ್ಲೆ ಏನಿದೆಯಲ್ಲ ಭಾಳ ವಿಶಿಷ್ಟವಾದಂಥದ್ದು. ಗಾಂಧೀಜಿಯವರ ಏನೋ ಒಂದು ಸ್ಟ್ರಾಟಜಿ ಇತ್ತಲ್ಲ, ಹೋರಾಟ, ಸಂಧಾನ, ಹೋರಾಟ, ನಿರಂತರವಾಗಿ ಹೋರಾಟ ಮಾಡಲಾರ್ದೆ ಮಧ್ಯದಲ್ಲಿ ಅವರು ರೆಸ್ಟ್ ಕೊಡ್ತಾರೆ. ಸೊ 1922ರಲ್ಲಿ ಚಳವಳಿ ಸ್ಥಗಿತಗೊಳಿಸಿದ್ದು, 30ರವರೆಗೆ ಅದು ಸಂಧಾನದ ಒಂದು ಕಾಲ ಆಗ್ತದೆ. 30ರಲ್ಲಿ ಮತ್ತೆ ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಮಾಡಿ 33ಕ್ಕೆ ಅದನ್ನು ಮತ್ತೆ ಕೊನೆಗೊಳಿಸಿ 32-33ಕ್ಕೆ ಮತ್ತೆ 33ರಿಂದ 42ರವರೆಗೆ ಸಂಧಾನ ಮಾಡ್ತಾರೆ. ಸಂಧಾನದ ಕಾಲಾವಧಿ ಆಗ್ತದೆ. ಅದನ್ನು ಸ್ಟ್ರಗಲ್ ಸಂಧಾನ, ಹೋರಾಟ, ಸಂಧಾನ ಅಂಥೇಳಿ. ಸೊ ಇದು ಯಾಕೆ ಈ ಒಂದು ತಂತ್ರಗಾರಿಕೆ ಇದೆಯಲ್ಲ, ಈ ತಂತ್ರಗಾರಿಕೆಯನ್ನು ಗಾಂಧೀಜಿಯವರು ರಾಷ್ಟ್ರಮಟ್ಟದಲ್ಲಿ ಮಾಡಿದರೂ ಕೂಡ ಅದರ ಪ್ರಯೋಗ ಕಾರವಾರ ಜಿಲ್ಲೆಯಲ್ಲಿ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಕಾರವಾರ ಜಿಲ್ಲೆ ಆ ಒಂದು ತಂತ್ರಗಾರಿಕೆ ಹಿನ್ನೆಲೆಯಲ್ಲಿ ಇಲ್ಲಿ ಹೋರಾಟಗಳಾದವು, ರಚನಾತ್ಮಕ ಕಾರ್ಯಗಳಾದವು, ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹರಿಜನೋದ್ಧಾರ ಇರ್ಬೋದು, ಪಾನ ನಿಷೇಧ ಇರ್ಬೋದು, ಸ್ತ್ರೀ ಉದ್ಧಾರ ಇರ್ಬೋದು, ಖಾದಿ ಪ್ರಸಾರ ಇರ್ಬೋದು. ಮಧ್ಯದಲ್ಲಿ ಈ ವಿಶೇಷವಾಗಿ ಟು ರೀಎನರ್ಜೈಸ್ ಪಾರ್ಟ್ ಟೈಮ್ ಸತ್ಯಾಗ್ರಹೀಸ್, ಈ ಅರೆಕಾಲಿಕ ಏನು ಸತ್ಯಾಗ್ರಹಿಗಳಿರ್ತಾರಲ್ಲ ಅವರನ್ನು ಪುನಶ್ಚೇತನಗೊಳಿಸೋ ಸಲುವಾಗಿ ಅವೆಲ್ಲವೂ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಒಂದು ಕಾರ್ಯತಂತ್ರದ ಪ್ರಯೋಗಶಾಲೆ ಉತ್ತರ ಕನ್ನಡ ಜಿಲ್ಲೆ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಸೊ ಅವರ ಬಹಳಷ್ಟು ಜನ ಈ ಕಡೆ ಬಂದಾಗ ಕೂಡ ಆಗಲೇ ಹೇಳಿದರು, ಗಾಂಧೀಜಿಯವರ ಒಡನಾಟ ಇತ್ತು ಅನ್ನೋಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಜಿಲ್ಲೆ ತನ್ನದೇ ಅಂತ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿತ್ತು, ತನ್ನದೇ ಅಂತ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ ಇಲ್ಲಿಯ ಒಂದು ಹೋರಾಟ ಅನ್ನೋಂಥ ಮಾತುಗಳನ್ನು ನಾನು ಇಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರ ಅನ್ನುವ ವಿಷಯದ
ವನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದ್ದರ ಹಿಂದೆ ಇರುವ ಶಕ್ತಿಯಿಂದಾಗಿ ನಾನು ಇವತ್ತು ನಿಮ್ಮ ಎದುರಿಗೆ ನಿಂತಿದ್ದೇನೆ. ಆ ಶಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಸನ್ಮಿತ್ರ ಪ್ರಮೋದ್. ನಿಮಗೆಲ್ಲ ಗೊತ್ತಿದೆ ಪ್ರಮೋದ್ ಹೆಗಡೆ ಅವರು ಯಾರು ಅಂತ. ಈ ಒಂದು ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿದ ಈ ವಿದ್ಯಾಲಯದ ಪ್ರಾಂಶುಪಾಲರು ಇನ್ನೊಂದು ಕಾರಣ. ಅವರು ನನ್ನ ವಿದ್ಯಾರ್ಥಿ, ನಮ್ಮ ಕಾಲೇಜಿನಲ್ಲಿ ಅವರು ಓದಿದ್ದಾರೆ. ನಾನು ಅಧ್ಯಾಪಕನಾಗಿದ್ದಾಗ ಅವರು ವಿದ್ಯಾರ್ಥಿ. ಹಾಗೆ ಆಯ್ಕೆ ನಾಯಕರು ನಮ್ಮ ಬಹಳ ವರ್ಷದ ಸ್ನೇಹಿತರು, ಪ್ರತಿಭಾ ಹೆಗಡೆ, ಇನ್ನೂ ಅನೇಕರಿದ್ದಾರೆ. ಇವರೆಲ್ಲರ ಕಾರಣಕ್ಕಾಗಿ ನಾನು ಇವತ್ತು ಇಲ್ಲಿ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಾಂಶುಪಾಲರೇ, ದಿಕ್ಸೂಚಿ ಭಾಷಣ ಮಾಡಿದ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮುಗಳಿಯವರೇ, ಹಾಗೂ ವೇದಿಕೆ ಮೇಲೆ ಇದ್ದ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿದ್ದಂಥ ಎಲ್ಲ ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ. ಆಗಲೇ ನಾನು ಪ್ರಮೋದ್ ಕಾರಣ ಅಂತ ಹೇಳಿದೆ. ಪ್ರಮೋದ್ ಹೆಗಡೆ ವಿದ್ಯಾರ್ಥಿಯಾಗಿದ್ದಾಗ ಈಗ ಇದ್ದ ಹಾಗೆ ಇರಲಿಲ್ಲ. ದೈಹಿಕವಾಗಿ, ಶಾರೀರಿಕವಾಗಿ ತುಂಬ ಆರೋಗ್ಯವಾಗಿಯೇ ಇದ್ದರು. ಆದರೆ ವಿದ್ಯಾರ್ಥಿಯಾಗಿದ್ದಾಗ ಯಾವ ಹೋರಾಟದ ಕಿಚ್ಚು ಇತ್ತೋ, ಯಾವ ಒಂದು ವಿದ್ಯಾರ್ಥಿಗಳ ಎದುರುಗಡೆ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ವಿಷಯವನ್ನು ಮಂಡಿಸುವ ವಿಧಾನ, ಅದೆಲ್ಲವೂ ಕೂಡ ವಿದ್ಯಾರ್ಥಿಯಾಗಿದ್ದಾಗ ಹೇಗೆ ಇತ್ತೋ ಅದು ಇವತ್ತಿಗೂ ಕೂಡ ಇದೆ ಅನ್ನೋದು ಇವತ್ತು ಅವರು ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ಆಡಿದಾಗ ಗೊತ್ತಾಯಿತು. ಆದರೆ ದೈಹಿಕವಾಗಿ, ಶಾರೀರಿಕವಾಗಿ ತುಂಬ ಬದಲಾವಣೆ ಇದೆ. ವಿಶೇಷ ಒಂದು ಸಾಮರ್ಥ್ಯವುಳ್ಳ ವ್ಯಕ್ತಿಯಾಗಿ ತನ್ನ ಬದುಕನ್ನು ತುಂಬ ಕಷ್ಟಕರ ಸನ್ನಿವೇಶಗಳಲ್ಲಿ ಕಟ್ಟಿಕೊಳ್ತಾ ಇವತ್ತು ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಕಾಶವನ್ನು ದೊರಕಿಸಿಕೊಂಡು ಆ ಅವಕಾಶವನ್ನು ತುಂಬ ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಎದುರಿಗೆ ಈ ದೇಶದ ಇತಿಹಾಸವನ್ನು ತಿಳಿಸಿಕೊಡುವಂಥ ಕಾರ್ಯದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಈ ಒಂದು ವಿಚಾರ ಸಂಕಿರಣದ ಆಶಯದ ಕುರಿತು ಹೇಳ್ತಾ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನುಡಿಯನ್ನು ಉದ್ಧರಿಸಿದ್ದಾರೆ. ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅಂತ. ಪ್ರಮೋದ್ ಹೆಗಡೆಯವರು ವಿದ್ಯಾರ್ಥಿಗಳಿಗೆ ಇತಿಹಾಸವನ್ನು ಮರೆಯಬಾರದು ಅನ್ನುವ ಸಂದೇಶವನ್ನು ಪ್ರತಿನಿತ್ಯ ಕ್ಲಾಸ್ನಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗೆ ಈ ವಿಚಾರ ಸಂಕಿರಣದ ಆಯೋಜನೆಯ ಮೂಲಕ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಒಂದು ಇತಿಹಾಸ ಸೃಷ್ಟಿ ಮಾಡುವಂತಹ ಸಾಧನೆಯನ್ನು ಮಾಡಬೇಕು ಅನ್ನುವ ಪ್ರೇರಣೆ ಅವರಿಗೆ ದೊರಕಬೇಕು ಅಂತಾದರೆ ಅವರಿಗೆ ನಮ್ಮ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ತಿಳಿಸ್ಕೊಡಬೇಕು. ಈ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಅನೇಕ ಮಹನೀಯರುಗಳಿದ್ದಾರೆ. ಅದರಲ್ಲಿ ಕೆಲವರು ಮಾತ್ರ ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟಿದ್ದಾರೆ. ಇನ್ನು ಹಲವರು ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟಿಲ್ಲ. ಅವರ ಸಾಧನೆ ಇರಬಹುದು, ಅವರ ಕಷ್ಟ ಇರಬಹುದು, ಅವರು ಮಾಡಿದಂಥ ತ್ಯಾಗ ಇರಬಹುದು, ಇದ್ಯಾವುದು ದಾಖಲಿಸಲ್ಪಟ್ಟಿಲ್ಲ. ಆದರೆ ಇಂಥ ವಿಚಾರ ಸಂಕಿರಣದ ಮೂಲಕ, ಈ ವಿಚಾರ ಸಂಕಿರಣದಲ್ಲಿ ಮಂಡಿಸಲ್ಪಡುವಂತಹ ಪ್ರಬಂಧಗಳ ಮೂಲಕ, ಆ ಪ್ರಬಂಧವನ್ನು ಸಿದ್ಧಪಡಿಸುವ ಸಂಶೋಧಕರು ಯಾರಿದ್ದಾರೆ, ವಿಷಯ ತಜ್ಞರು ಯಾರಿದ್ದಾರೆ, ಅವರೆಲ್ಲ ಮಾಡುವ ಅಧ್ಯಯನದ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಆ ಎಲ್ಲ ಮಹಾನುಭಾವರುಗಳ ಪರಿಚಯ ಆಗಬೇಕು. ಅವರ
ಸಾಧನೆಯ, ಅವರ ತ್ಯಾಗದ, ಅವರ ಕಷ್ಟದ ಪರಿಚಯ ಆಗಬೇಕು. ಅವರ ಜೀವನ, ಅವರ ಬದುಕಿನ ಚರಿತ್ರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಪ್ರೇರಣೆ ಆಗಬೇಕು ಅನ್ನುವ ಆಶಯ ಇಟ್ಟುಕೊಂಡು ಈ ವಿಚಾರ ಸಂಕಿರಣ ಆಯೋಜನೆಗೊಂಡಿರುವಂಥದ್ದು. ನಾನು ಕೂಡ ಹಲವು ವಿಚಾರ ಸಂಕಿರಣಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ದೇನೆ, ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಇವತ್ತಿಗೂ ಕೂಡ ನಿವೃತ್ತಿ ಆದ ಮೇಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಇಂಥ ಅವಕಾಶವನ್ನು ನಾನು ಬಿಟ್ಕೊಳ್ಳೋದಿಲ್ಲ, ತಿಳಿದುಕೊಳ್ಳುವ ಒಂದು ಕುತೂಹಲದಿಂದಾಗಿ. ನಾನು ಇತಿಹಾಸದ ವಿದ್ಯಾರ್ಥಿ ಅಲ್ಲ, ಇತಿಹಾಸ ಕಾಲೇಜಿನಲ್ಲಿ ಓದಿದ ಮೇಲೆ ಮತ್ತೆ ಓದಿಲ್ಲ. ಆದರೆ ಇಂಥ ವಿಚಾರ ಸಂಕಿರಣದ ಪ್ರಯೋಜನವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು. ನಾವೆಲ್ಲರೂ ಮುಂದಿನ 2 ದಿನಗಳ ಕಾಲ ನಡೆಯುವ ವಿಚಾರ ಸಂಕಿರಣದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಆ ಮೂಲಕ ಈ ವಿಚಾರ ಸಂಕಿರಣದ ಆಯೋಜನೆಯ ಹಿಂದೆ ಇರುವಂತಹ ಆಶಯ ಏನಿದೆ ಅದು ಪೂರ್ತಿ ಆಗುವ ಹಾಗೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಈಗ ಪ್ರಾರಂಭ ಆಗಿದೆ ಅಷ್ಟೇ, ಉದ್ಘಾಟನೆ ಅಷ್ಟೇ ಆಗಿದೆ. ಆಗಲೇ ಸುಮಾರು 1.5 ಗಂಟೆಯಷ್ಟು ತಡವಾಗಿ ಅದು ಆಗಿದೆ. ಆದರೆ ಮುಂದೆ ಎಲ್ಲ ನಡೆಯುವ ಒಂದು ವೈಚಾರಿಕ ಸಂವಾದ ಏನಿದೆ ಅದು ತುಂಬ ಯಶಸ್ವಿಯಾಗಿ ನಡೆಯಲಿ. ಪ್ರಬಂಧ ಮಂಡಿಸುವ ಎಲ್ಲ ವಿಷಯ ತಜ್ಞರು ತುಂಬ ಗಂಭೀರವಾಗಿ ತಮ್ಮ ಪ್ರಬಂಧವನ್ನು ಮಂಡಿಸುವಂತಾಗಲಿ. ಆ ಒಂದು ಪ್ರಬಂಧ ಮಂಡನೆಯ ನಂತರ ವಿದ್ಯಾರ್ಥಿಗಳು ಕೆಲವಾದರೂ ಪ್ರಶ್ನೆಗಳನ್ನು ಕೇಳುವ ಹಾಗೆ ಈ ವಿಚಾರ ಸಂಕಿರಣ ಅವರಿಗೆ ಸ್ಫೂರ್ತಿಯನ್ನು ನೀಡಲಿ. ಪ್ರಶ್ನೆ ಕೇಳಿ ಆ ಪ್ರಶ್ನೆಗಳಿಗೆ ವಿಷಯ ತಜ್ಞರಿಂದ ಉತ್ತರ ಪಡ್ಕೊಂಡಾಗ ಅಥವಾ ವಿಷಯ ತಜ್ಞರು ಮಂಡಿಸುವ ವಿಷಯದಲ್ಲಿ ಯಾವುದಾದರೂ ಕೊರತೆ ನಮಗೆ ಕಂಡ್ರೆ ವಿದ್ಯಾರ್ಥಿಗಳಿಗೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ಆ ಕೊರತೆಯ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಿದರೆ, ಯಾಕೆಂದರೆ ಇತಿಹಾಸದ ಕಡೆಗೆ ನಾವು ತಿರುಗಿ ನೋಡೋದ್ರಿಂದ ಈ ಎಲ್ಲ ಏನು ಸಂಗತಿಗಳಿದೆ ಅದು ನಮ್ಮ ಗ್ರಂಥಾಲಯದಲ್ಲಿ ದೊರಕುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಹೋಗಿ ವಿಷಯವನ್ನು ಸಂಗ್ರಹ ಮಾಡಿ ಬಂದು ವಿಷಯ ತಜ್ಞರ ಮುಂದೆ ತಮ್ಮ ಅಭಿಪ್ರಾಯವನ್ನೋ ತಾವು ಓದಿ ತಿಳಿದುಕೊಂಡಂಥ ವಿಷಯವನ್ನೋ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದರೆ ವಿಚಾರ ಸಂಕಿರಣ ನಿಜಕ್ಕೂ ಯಶಸ್ವಿ ಆದ ಹಾಗೆ. ಅಂಥ ಒಂದು ಚಿಂತನ ಮಂಥನ 2 ದಿನಗಳ ಈ ಕಾರ್ಯಾಗಾರದಲ್ಲಿ ಆಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ, ಪ್ರಮೋದ್ ಹೆಗಡೆಯವರ ಈ ರೀತಿಯ ಎಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ. ಅವರು ಇವತ್ತು ಏನಾದರೂ ಈ ಬದುಕಿನಲ್ಲಿ ಯಶಸ್ಸನ್ನು ಗಳಿಸಿದರೆ ಅದರ ಹಿಂದೆ ಅವರ ಧರ್ಮಪತ್ನಿ ಕುಸುಮ ಹೆಗಡೆ ಅವರ ಪಾತ್ರ ತುಂಬ ಇದೆ. ಬಹುಶಃ ನಾವು ನಮ್ಮ ಸಂಘಟನೆಯ ಸ್ನೇಹಿತರ ಜೊತೆಗೆ ಮಾತಾಡುವಾಗಲೆಲ್ಲ ಪ್ರಮೋದನ ವಿಷಯ ಬಂದಾಗ ನಮ್ಮ ಸ್ನೇಹಿತರು ಹೇಳೋದು ಅವರ ಹೆಂಡತಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂತ. ಇವತ್ತು ಅವರನ್ನು ಒಪ್ಪಿ ಇಂಥ ಸಂದರ್ಭ ಸೃಷ್ಟಿ ಮಾಡಿಕೊಳ್ಳದೇ ಇದ್ದರೆ ಬಹುಶಃ ಇಷ್ಟು ಯಶಸ್ವಿಯಾಗಿ ಪ್ರಮೋದ್ ಹೆಗಡೆ ತನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅಭಿನಂದಿಸ್ತಾ ಈ ಒಂದು ವಿಚಾರ ಸಂಕಿರಣಕ್ಕೆ ಶುಭವನ್ನು ಕೋರ್ತೇನೆ. ದಿಕ್ಸೂಚಿ ಭಾಷಣ ಮಾಡಿದ ಪ್ರೊಫೆಸರ್ ಮುಗಳಿ ಅವರು ಈ 2 ದಿನಗಳ ವಿಚಾರ ಸಂಕಿರಣ ಯಾವ ದಿಕ್ಕಿನಲ್ಲಿ ಹೋಗಬೇಕು, ಏನೆಲ್ಲ ವಿಷಯಗಳು ಈ ವೇದಿಕೆಯ ಮೂಲಕ ಚರ್ಚೆಗೊಳ್ಳಬೇಕು, ಯಾವೆಲ್ಲ ವಿಷಯಗಳ ಮೇಲೆ ಇಲ್ಲಿ ಸೇರಿದ ಎಲ್ಲ ವಿಷಯ ತಜ್ಞರು ಸೇರಿ ಬೆಳಕು ಚೆಲ್ಲಬೇಕು, ಆ ಮೂಲಕ ಈ ವಿಚಾರ ಸಂಕಿರಣದ ಅಲ್ಲಿ ಹೊರಹೊಮ್ಮುವಂತಹ ವಿಷಯಗಳು ಮುಂದಿನ ದಿನಗಳಲ್ಲಿ ಚರಿತ್ರೆಯಲ್ಲಿ ದಾಖಲಾಗುವ ಹಾಗೆ ಒಂದು ಪುಸ್ತಕ ಕೂಡ ಹೊರಗೆ ಬರುವಂತಾಗಲಿ ಅನ್ನುವ
ಆಶಯವನ್ನು ಅವರನ್ನು ಹೇಳಿದ್ದಾರೆ. ಅವರ ಆಶಯದಂತೆ ಈ ವಿಚಾರ ಸಂಕಿರಣ ನಡೆಯಲಿ ಅಂತ ಹೇಳ್ತಾ, ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಟ್ಟಂತಹ ಈ ಮಹಾವಿದ್ಯಾಲಯದ ಪ್ರಾಂಶುಪಾಲರು, ಇತಿಹಾಸ ವಿಭಾಗದ ಮುಖ್ಯಸ್ಥರು, ಉಳಿದೆಲ್ಲ ಸ್ನೇಹಿತರಿಗೆ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ, ನಾನು ಇಷ್ಟೊತ್ತು ಮಾತಾಡಲಿಕ್ಕೆ ಆಗ್ತದೋ ಇಲ್ಲ ಅಂತ ನಿನ್ನೆ ಅನುಮಾನದಲ್ಲಿದ್ದೆ. ಅನಿವಾರ್ಯ ಕಾರಣದಿಂದ ತೊಂದರೆ ಆಗಿತ್ತು. ಆದರೆ ಪ್ರಮೋದ್ ಹೆಗಡೆಯವರ ಬಹುಶಃ ಆ ಕರೆಯೋಲೆಯ ಒತ್ತಾಯ ಬಹುಶಃ ನನಗೆ ಇವತ್ತು ತುಂಬ ಆರೋಗ್ಯಪೂರ್ಣವಾಗಿ ನಿಮ್ಮ ಎದುರಿಗೆ ನಿಲ್ಲುವ ಹಾಗೆ ಮಾಡಿತು. ಆ ಕಾರಣಕ್ಕೆ ಕೂಡ ಪ್ರಮೋದ್ ಹೆಗಡೆಗೆ ನಾನು ಧನ್ಯವಾದ ಹೇಳಬೇಕು. ಮತ್ತೊಮ್ಮೆ ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಉತ್ಸಾಹ ತುಂಬಿಸುವ ಪ್ರೇರಣೆ ಪ್ರಮೋದ್ ಹೆಗಡೆ ಅಂತ ವ್ಯಕ್ತಿಗಳು. ಹಾಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ನನ್ನ ಮಾತನ್ನು ಕೇಳಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ, 2 ದಿನ ಪೂರ್ತಿಯಾಗಿ ಇರಿ. ಇಂಥ ವಿಚಾರ ಸಂಕಿರಣದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಬಂದಂಥ ವಿಷಯ ತಜ್ಞರೇನಿದ್ದಾರೆ ಅವರೆಲ್ಲರೂ ಕೂಡ ಪ್ರೇರಣೆ ನೀಡುವಂಥ ಮಾತುಗಳನ್ನು ಆಡ್ತಾರೆ. ವಿದ್ಯಾರ್ಥಿಗಳಿಗೆ ಅದು ಬೇಕು. ಇವತ್ತು ಸರ್ಕಾರಿ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿಗಳು ತುಂಬ ಪುಣ್ಯವಂತರು. ಯಾಕೆಂದರೆ ಅವರಿಗೆ ಬೇರೆ ಯಾವುದೇ ಖರ್ಚು ವಿಶೇಷವಾಗಿ ಬರೋದಿಲ್ಲ. ಎಲ್ಲ ಸಂಗತಿಗಳು ಕೂಡ ಸಹಜವಾಗಿ ಸಿಗ್ತಾ ಇರ್ತದೆ. ಹಾಗಾಗಿ ಅವರ ಕಲಿಕೆಯನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿರೋದಿಲ್ಲ. ಆದರೆ ನೀವು ಅಂಥ ವಿದ್ಯಾರ್ಥಿಗಳೆಲ್ಲ ನಮ್ಮ ಕುಮಟಾದವರು, ತುಂಬ ಒಳ್ಳೆಯ ವಿದ್ಯಾರ್ಥಿಗಳು. ಇಂಥ ವಿಚಾರ ಸಂಕಿರಣದಿಂದ ಸಿಗುವ ಎಲ್ಲ ಲಾಭವನ್ನು ಮುಂದಿನ 2 ದಿನ ಪೂರ್ತಿಯಾಗಿ ಕುಳಿತುಕೊಂಡು, ಮಧ್ಯದಲ್ಲಿ ಆಗಾಗ ಎದ್ದು ಹೋಗದೇನೆ, ಯಾಕೆಂದರೆ ನೀವು ಇನ್ನೂ ಬದುಕನ್ನು ಕಟ್ಟಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಇದ್ದೀರಿ. ಹಾಗಾಗಿ ಪೂರ್ತಿಯಾಗಿ ಕೂತ್ಕೊಳ್ಬೇಕು. ಇದರಿಂದ ಏನು ಸಿಗ್ತದೆ? ನೇರವಾಗಿ ಹಣದ ರೂಪದಲ್ಲಿ ಪ್ರತಿಫಲ ಸಿಗದೇ ಇರಬಹುದು, ಆದರೆ ಜ್ಞಾನದ ರೂಪದಲ್ಲಿ ನಿಮಗೆ ಪ್ರತಿಫಲ ಸಿಗ್ತದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಜೀವನ ನಡೆಸಬೇಕು ಅಂತಾದರೆ ಈ ಎಲ್ಲ ಸಂಸ್ಕಾರ, ಸಂಸ್ಕೃತಿ ತಿಳಿಸ್ಕೊಡುವಂಥ ಈ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾರು ತಾಳ್ಮೆಯಿಂದ ಕುಳಿತುಕೊಂಡು 2 ದಿವಸ ಪೂರ್ತಿಯಾಗಿ ಕೇಳಿ ಎಲ್ಲ ವಿಷಯಗಳನ್ನು ಮನನ ಮಾಡಿಕೊಂಡು ಇಲ್ಲಿ ಸಿಗುವ ಸಂದೇಶವನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತಾರೋ ಸಂಖ್ಯೆ ಮುಖ್ಯ ಆಗಿರೋದಿಲ್ಲ. ಎಷ್ಟು ಜನ ವಿದ್ಯಾರ್ಥಿಗಳು ಅದನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾರೋ ಅಷ್ಟೂ ಜನ ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯತೆ ಇದೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟಾ, ಇತಿಹಾಸ ವಿಭಾಗ, IQAC ಇತಿಹಾಸ ಸಂಘ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ, ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಪ್ರಾದೇಶಿಕ ಕಚೇರಿ ಧಾರವಾಡ ಇವರ ಸಹಯೋಗದಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾತ್ರ ಎಂಬ ವಿಷಯವಾಗಿ 2 ದಿನಗಳ ಕಾಲ ರಾಜ್ಯ ಮಟ್ಟದ ವಿಚಾರ ಸಂಕಿರಣದ ವೇದಿಕೆಯನ್ನು ಅಲಂಕರಿಸಿ ಈಗ ತಾನೇ ಉದ್ಘಾಟಿಸಿ ಹಲವು ವಿಚಾರಗಳನ್ನು ಹಂಚಿಕೊಂಡಂತಹ ಸನ್ಮಾನ್ಯ ಶಾಸಕರು ಶ್ರೀ ದಿನಕರ್ ಶೆಟ್ಟಿ ಸರ್ ಅವರೇ, ಹಾಗೆಯೇ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಪ್ರೊಫೆಸರ್ ವಿಜಯಾ ಮೇಡಮ್ ಅವರೇ, ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಕಾರ್ಯಕ್ರಮದ ಮೂಲ ರೂವಾರಿಗಳಾದಂತಹ ಪ್ರೊಫೆಸರ್ ಪ್ರಮೋದ್ ಹೆಗಡೆ ಸರ್ ಅವರೇ, ಈಗ ತಾನೇ ಹಲವಾರು ವಿಚಾರಗಳನ್ನು ಮಂಡಿಸಿದಂತಹ ನಮ್ಮ ಇಲಾಖೆಗೆ ಹಲವು ಆಯಾಮಗಳಲ್ಲಿ ಮಾರ್ಗದರ್ಶಕರಾದಂತಹ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದಂತಹ ಡಾಕ್ಟರ್ SY ಮುಗುಳಿ ಸರ್ ಅವರೇ, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಹಲವು ವಿಚಾರಗಳನ್ನು ಮಂಡನೆ ಮಾಡಿದಂತಹ ಡಾಕ್ಟರ್ ಶ್ರೀಧರ್ ಹೆಗಡೆ ಸರ್ ಅವರೇ, ಪ್ರೊಫೆಸರ್ RK ನಾಯಕ್ ಸರ್ ಅವರೇ, ಡಾಕ್ಟರ್ ಗೀತಾ ನಾಯಕ್ ಮೇಡಮ್ ಅವರೇ, ಹಾಗೆ ಕೃಷ್ಣಾ ನಾಯಕ್ ಸರ್ ಅವರೇ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ ಇದರ ಇತಿಹಾಸ ವಿಭಾಗದ ಮುಖ್ಯಸ್ಥರಾದಂತಹ ಅರುಣ್ ಕಲ್ಲೋಳಿಕರ್ ಸರ್ ಅವರೇ, ಹಾಗೆಯೇ ಅತಿಥಿ ಉಪನ್ಯಾಸಕರಾದಂತಹ ಬಾಬಾ ಸಾಹೇಬ್ ಅವರೇ, ಹಾಗೆಯೇ ಪ್ರವೀಣ್ ಅವರೇ, ಇನ್ನುಳಿದಂತೆ 2 ದಿನಗಳ ಕಾಲ ಪ್ರಬಂಧ ಮಂಡನೆ ಮಾಡಲಿರುವಂತಹ ಎಲ್ಲ ವಿದ್ವಾಂಸರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಡಾಕ್ಟರ್ ಬಾಲಕೃಷ್ಣ ಹೆಗಡೆ ಸರ್ ಅವರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಕಾಲೇಜಿನ ಬೋಧಕೇತರ ಸಿಬ್ಬಂದಿಯವರೇ ಹಾಗೂ ವಿದ್ಯಾರ್ಥಿ ಸ್ನೇಹಿತರೇ, ಹಾಗೆ
ಪ್ರಮೋದ್ ಹೆಗಡೆ ಸರ್, ಮಿಸಸ್ ಕುಸುಮಾ ಹೆಗಡೆ ಅವರೇ, ಎಲ್ಲರನ್ನ ಸ್ಮರಿಸ್ತಾ ಇಲಾಖೆಯ ಪರವಾಗಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾನು ಕೂಡ ಧಾರವಾಡ ಪ್ರಾದೇಶಿಕ ಪತ್ರಗಾರ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಹಳಷ್ಟು ಸಂಶೋಧಕರು, ವಿದ್ವಾಂಸರು ಹಾಗೂ ಶಿಕ್ಷಣ ಸ್ನೇಹಿತರು, ಶಿಕ್ಷಣ ಪ್ರೇಮಿಗಳು, ವಿದ್ಯಾರ್ಥಿಗಳು ಕೂಡ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಬಹುಶಃ ಸ್ವತಂತ್ರ ಹೋರಾಟ ಅನ್ನುವಂತಹ ಶಬ್ದ ಏನಾದರೂ ನಾವು ತೆಗೆದ್ರೆ, ನಮ್ಮ ಅಜ್ಜನೂ ಕೂಡ ಸ್ವತಂತ್ರ ಹೋರಾಟಗಾರರಾಗಿದ್ದರು, ನಮ್ಮ ಮನೆ ಪಕ್ಕನೂ ಕೂಡ ಸ್ವತಂತ್ರ ಹೋರಾಟಗಾರರಿದ್ದರು, ನಮ್ಮ ಊರಲ್ಲಿದ್ದರು ಅನ್ನುವಂತಹ 90% ಜನ ಅದನ್ನೇ ಹೇಳ್ತಾರೆ. ಹೀಗಾಗಿ ಸ್ವತಂತ್ರ ಹೋರಾಟಕ್ಕೆ ಇಡೀ ಉತ್ತರ ಕರ್ನಾಟಕಕ್ಕೆ ಕೂಡ ಈ ನಾಡಿಗೆ ಅತಿ ಹೆಚ್ಚು ಹೋರಾಟದ ಆಯಾಮಗಳನ್ನು ನೀಡಿದಂತಹ ಜಿಲ್ಲೆ. ಹಿರಿಯ ವಿದ್ವಾಂಸರು, ಹಿರಿಯ ಸಾಹಿತಿಗಳು ಹಾಗೂ ಅತ್ಯುನ್ನತ ಪ್ರಶಸ್ತಿಗೆ ಕೂಡ ಭಾಜನವಾದಂತಹ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಈ ವಿವಿಧ ಆಯಾಮಗಳಲ್ಲಿ ತನ್ನ ಸಾಧನೆಗೈದು ಈ ನಾಡಿನಲ್ಲಿ ಹೆಸರುವಾಸಿದಂತಹ ಜಿಲ್ಲೆಯ ಈಗಾಗಲೇ ಸ್ವತಂತ್ರ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಆಯಾಮಗಳನ್ನು ಎಲ್ಲ ವಿದ್ವಾಂಸರು ಕೂಡ ಪ್ರಸ್ತುತಪಡಿಸಿದರು. ನಮ್ಮ ಇಲಾಖೆಯ ಉದ್ದೇಶ ಇಷ್ಟೇ. ಪ್ರಾದೇಶಿಕ ಕಚೇರಿ ಧಾರವಾಡದಲ್ಲಿದೆ. ಬಹುಶಃ ಭಾಳಷ್ಟು ಜನಕ್ಕೆ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಹೊಸ ಶಬ್ದ ಕೂಡ ಆಗಿರ್ಬೋದು. ಆದರೆ ನಮ್ಮ ಇಲಾಖೆ ಉದ್ದೇಶಿತವಾಗಿ ನಾನು ಈ ಸಂದರ್ಭದಲ್ಲಿ 4 ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗೂ ಕೂಡ ಕೊರತೆ ಇದೆ. ಈ ಕಾರ್ಯಕ್ರಮವನ್ನು ಮಾಡಬೇಕು, ನಾವು ಪ್ರಸ್ತಾವನೆ ಕಳಿಸ್ತೀವಿ ಅಂತ ಪ್ರಮೋದ್ ಹೆಗಡೆ ಸರ್ ಹೇಳಿದಾಗ ಬಹಳ ಉತ್ಸುಕತೆಯಿಂದ ನಾವು ಕೂಡ, ಯಾಕಂದರೆ ಈಗಾಗಲೇ ವಿದ್ವಾಂಸರು ಪ್ರಸ್ತುತಪಡಿಸಿದಾಗೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಸ್ಥಳೀಯವಾದಂತಹ ಅಧ್ಯಯನಗಳು, ಇತಿಹಾಸದ ಪುಟಗಳನ್ನು ಸೇರಬೇಕಾಗಿದೆ. ಬಹಳಷ್ಟು ಜನರ ಹೋರಾಟದ ಹಿನ್ನೆಲೆಯಾಗಿ ಹಾಗೂ ಬಹಳಷ್ಟು ಜನರ ಸ್ಥಳೀಯ ಹಾಗೂ ಮೌಖಿಕ ಇತಿಹಾಸಗಳು ಕೂಡ ಇತಿಹಾಸದ ಪುಟಗಳಿಂದ ದೂರ ಉಳಿದಂತಹ ಜಿಲ್ಲೆ. ಈ ನಿಟ್ಟಿನಲ್ಲಿ ಕೂಡ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದಾಗ ನಮಗೂ ಕೂಡ ಬಹಳ ಖುಷಿ ಆಯಿತು. ಹಾಗಾಗಿ ನಾವು ನಮ್ಮ ಸರ್ಕಾರದ ಮಿತಿಯಲ್ಲಿ ಏನು ನಾವು ಧನ ಸಹಾಯ ನೀಡಲಿಕ್ಕೆ ಸಾಧ್ಯ ಇದೆ, ಆ ಮಿತಿಯನ್ನೊಳಗೊಂಡಂತೆ ಈ ಕಾಲೇಜಿಗೆ ನಾವು ಸಹಾಯವನ್ನು ನೀಡಿದ್ವಿ. ಅದರಂತೆ ಇವತ್ತು ಕಾರ್ಯಕ್ರಮ ಕೂಡ ಪ್ರಾರಂಭ ಆಗಿದೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬಾಲಕೃಷ್ಣ ಹೆಗಡೆ ಸರ್ ಅವರು ಒಂದು 4 ದಿನ ಈ ಕಾರ್ಯಕ್ರಮ ಫಿಕ್ಸ್ ಆದಮೇಲೆ 1-2 ದಿನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ಮೇಡಮ್, ಏನಾದರೂ ಉತ್ತರ ಕನ್ನಡ ಜಿಲ್ಲೆಯ ದಾಖಲೆಗಳೇನಾದರೂ ನಿಮ್ಮಲ್ಲಿ ಪತ್ರಗಾರದಲ್ಲಿ ಲಭ್ಯವಿದೆಯಾ ಅಂತ. ಭಾಳಷ್ಟು ವಿದ್ವಾಂಸರಿಗೆ ನಮ್ಮ ಇಲಾಖೆಯ ಪರಿಚಯ ಇದೆ. ನನಗೆ ಅವ್ರ ಜೊತೆ ಏನು ಮಾತಾಡಬೇಕಂತಲೇ ಗೊತ್ತಾಗಿಲ್ಲ. ಯಾಕಂತಂದರೆ ಇಡೀ ಕರ್ನಾಟಕದಲ್ಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಸ್ವತಂತ್ರ ಹೋರಾಟ ಹೆಚ್ಚು ಕೊಡುಗೆ ನೀಡಿದಂಥದ್ದು. ಬಟ್ ಆ ದಾಖಲೆಗಳ ಕೊರತೆ ನಮ್ಮಲ್ಲಿ ಕೂಡ, ನಮ್ಮ ಇಲಾಖೆಯಲ್ಲಿ ಕೂಡ ಇದೆ. ನಾನು ಅವ್ರಿಗೇನು ಹೇಳಬೇಕಂತ ಗೊತ್ತಾಗಲಿಲ್ಲ. ಕೆಲವೊಂದು ಫೋಟೋಗಳು ಅಂಕೋಲಾ ಸತ್ಯಾಗ್ರಹದ ಬಗ್ಗೆ ಆಗಿರ್ಬೋದು, ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಆಗಿರ್ಬೋದು, ಕರ ನಿರಾಕರಣೆ ಚಳುವಳಿಯ ಬಗ್ಗೆ ಆಗಿರ್ಬೋದು, ಕೆಲವು ಸ್ವತಂತ್ರ ಹೋರಾಟಗಾರರ ಛಾಯಾಚಿತ್ರಗಳು, ಅದು ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಛಾಯಾಚಿತ್ರಗಳನ್ನು ಬಿಟ್ಟರೆ ಮೂಲ ದಾಖಲೆಗಳು ಕೂಡ ನಮ್ಮ ಇಲಾಖೆಯಲ್ಲಿ ಕೂಡ ಲಭ್ಯವಿಲ್ಲ. ನನಗೂ ಕೂಡ ಅನ್ನಿಸ್ತು, ಇನ್ನೂ ಕೂಡ ಹೆಚ್ಚು ನಾವು ಉತ್ತರ ಕನ್ನಡ ಜಿಲ್ಲೆಗೆ ಒತ್ತು ಕೊಡಬೇಕಾಗ್ತದೆ. ಯಾಕಂದರೆ ಇಂದು ಕೂಡ ನಾವು ಅಂಕೋಲಾದಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ದೀವಿ. KLE ಕಾಲೇಜಲ್ಲಿ ಅವ್ರು ಮೇಡಮ್ ಇದ್ದಾರೆ. ಹಿಂದೆ ದಾಂಡೇಲಿಯಲ್ಲಿ ಕೂಡ ಮಾಡಿದ್ದೇವೆ. ಇದು 3ನೇ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರೋದು. ಇದೇ ಸ್ವತಂತ್ರ ಹೋರಾಟದ ಹಿನ್ನೆಲೆಯಾಗಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಪ್ರಸ್ತಾಪ ಮಾಡುವಾಗ ಮಾನ್ಯ ಶಾಸಕರು ಕೂಡ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರರನ್ನೋಕ್ಕಿಂತ ಇಲ್ಲಿ ಆಯುಷ್ಯ ಜಾಸ್ತಿ ಇರುತ್ತೆ. ಆದರೆ ಯಾರಾದರೂ ಸ್ವತಂತ್ರ ಹೋರಾಟಗಾರರು ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ ಉಳಿದುಕೊಂಡಿದ್ದರೆ, ಬಹುಶಃ ಉಳಿದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ, ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಸ್ಥಳೀಯವಾಗಿ ಉಳಿದುಕೊಂಡಿದ್ದರೆ ದಯವಿಟ್ಟು ಅದನ್ನು ನಮಗೆ ಮಾಹಿತಿ ಕೊಟ್ಟರೆ ಆ ಮೌಖಿಕ ಸಂದರ್ಶನವನ್ನು ಕೂಡ ನಾವು ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ನಾವು ಇಲಾಖೆಯಲ್ಲಿ ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಇಲಾಖೆ ವೆಬ್ಸೈಟ್ ನೀವು ಓಪನ್ ಮಾಡಿದರೆ 120ಕ್ಕೂ ಹೆಚ್ಚು ಜನರ ಸ್ವತಂತ್ರ ಹೋರಾಟಗಾರರ ಮೌಖಿಕ ಸಂದರ್ಶನದ ಸುರುಳಿಗಳು ನಿಮಗೆ ಸಿಗ್ತವೆ. ಇವತ್ತೆಲ್ಲರ ಕಡೆ ಸ್ಮಾರ್ಟ್ಫೋನ್ ಇದೆ ವಿದ್ಯಾರ್ಥಿಗಳಲ್ಲಿ. ದಯವಿಟ್ಟು ಆ ಒಂದು ಅನುಭವಗಳನ್ನು ಕೇಳಿದರೆ ತಾವು ಕೂಡ ತಮಗೆ ಒಂದು ಈ ಹೋರಾಟದ ಅನುಭವಗಳು ಕೂಡ ತಮಗೆ ಅರ್ಥ ಆಗ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸರು ಪತ್ರಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿದರು. ಅವನ್ನ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ದಯವಿಟ್ಟು ಯಾರಾದರೂ ಮನೆಯಲ್ಲಿ ಇಂಥ ಹಳೆಯ ಪತ್ರಿಕೆಗಳು, ಅವತ್ತು ಪ್ರಕಟವಾದಂಥ ಪತ್ರಿಕೆಗಳು, ತಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ, ತಮ್ಮ ಪೂರ್ವಜರ ಮನೆತನದಲ್ಲಿ ಏನಾದರೂ ಪತ್ರಿಕೆಗಳಿದ್ದರೆ ಅವುಗಳನ್ನು ನಮ್ಮ ಇಲಾಖೆಗೆ ನೀಡಿದರೆ ಅವುಗಳನ್ನು ಸಂಗ್ರಹ ಮಾಡಿ, ಸಂರಕ್ಷಣೆ ಮಾಡಿ, ಸಂಶೋಧನೆಗೆ ಒದಗಿಸುವಂಥ ಕೆಲಸವನ್ನು ನಾವು ನಮ್ಮ ಇಲಾಖೆಯಿಂದ ಮಾಡ್ತೇವೆ.
ಹೆಚ್ಚು ಹೆಚ್ಚು ಪತ್ರಿಕೆಗಳ ಸಿಕ್ಕರೆ ಬಹುಶಃ ಒರಿಜಿನಲ್ ನಮಗೆ ಕೊಡದಿದ್ರು ಕಡಿಕ ಅಟ್ಲೀಸ್ಟ್ ಅವ್ರ ನಕಲು ಪ್ರತಿಯನ್ನಾದರೂ ನಮಗೆ ಕೊಡೆದುಕೊಂಡ್ರೆ ಮುಂಬರುವ ದಿನಗಳಲ್ಲಿ ಸಂಶೋಧಕರಿಗೆ ಅದರ ಸಹಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಕೂಡ ನಾವು ದಾಖಲೆಗಳನ್ನು ಸಂಗ್ರಹ ಮಾಡ್ತೇವೆ. ಭಾಳಷ್ಟು ಮನೆಯಲ್ಲಿ ಸ್ವತಂತ್ರ ಹೋರಾಟಗಾರರು ಇಲ್ಲಿ ಇರೋದರಿಂದ ಛಾಯಾಚಿತ್ರಗಳು ಈಗಾಗಲೇ ಮಾನ್ಯ ಶಾಸಕರು ಹೇಳಿದರು, ಸ್ವಾಮಿ ವಿವೇಕಾನಂದರು ಬಂದಿದ್ದರು ಅಂತ, ಮುಗುಳಿ ಸರ್ ಅವರು ಪ್ರಸ್ತಾಪ ಮಾಡಿದರು, ಬಾಲ್ ಗಂಗಾಧರ್ ತಿಲಕ್ ಅವ್ರದ್ದು, ಮಹಾತ್ಮ ಗಾಂಧೀಜಿಯವರ ನಡಿಗೆ ಕೂಡ ಈ ಭಾಗದಲ್ಲಿ ತುಂಬ ಇದೆ. ಈ ನಿಟ್ಟಿನಲ್ಲಿ ಏನಾದರೂ ತಮ್ಮ ಪೂರ್ವಜರ ಮನೆಯಲ್ಲಿ ಈ ನಮ್ಮ ರಾಷ್ಟ್ರೀಯ ನಾಯಕರ ಭೇಟಿಯಾದಂಥ ಸಂದರ್ಭದಲ್ಲಿ ಛಾಯಾಚಿತ್ರಗಳಿದ್ದರೆ ಅವನ್ನು ಕೂಡ ನಮ್ಮ ಇಲಾಖೆಗೆ ನೀಡಿದರೆ ದಯವಿಟ್ಟು ನಾವು ಕೇವಲ ಅವನ ಇಲಾಖೆಯಲ್ಲಿ ದಾಖಲೆ ಕೊಠಡಿಯಲ್ಲಿ ಮಾತ್ರ ಇಡೋದಿಲ್ಲ, ಒಂದು ಸಂಶೋಧನೆಗೆ ಒದಗಿಸ್ತೇವೆ. ಎರಡನೇದ್ದು ಅಂತಂದರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹಾಗೂ ಶಾಲಾ ಕಾಲೇಜುಗಳ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಅವುಗಳನ್ನು ಪ್ರದರ್ಶನ ಕೂಡ ನಾವು ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಯೋಜನೆ ಇರೋದರಿಂದ ದಯವಿಟ್ಟು ತಮ್ಮ ವಿದ್ಯಾರ್ಥಿಗಳ ಮನೆಯ ಸಂದಕಗಳಲ್ಲಿ ನಾಗೊಂದಿಗಳ ಮೇಲೆ, ಜಗಲಿಗಳ ಮೇಲೆ ಹಳೆಯ ಫೋಟೋ ಛಾಯಾಚಿತ್ರಗಳು ಅಥವಾ ದಾಖಲೆ ಪತ್ರಗಳು, ಹಳೆಯ ಪತ್ರಿಕೆಗಳು, ಹಳೆಯ ಹಸ್ತಪ್ರತಿಗಳು, ಈಗ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರ ಕರಪತ್ರಗಳು ಅವಾಗ ಹೊರಡ್ತಿದ್ವು, ಆ ಕರಪತ್ರಗಳಾಗಿರ್ಬೋದು ಅಥವಾ ಅವರು ಬರೆದಂಥ ಹಸ್ತಪ್ರತಿಗಳಾಗಿರ್ಬೋದು, ಅವರ ಭಾಷಣಗಳನ್ನು ಬರೆದು ಮನೆಯಲ್ಲಿ ಆಗ ಭಾಷಣಗಳನ್ನೆಲ್ಲ ಬರೆದು ಇಡ್ತಿದ್ರು. ಅಂಥವು ಏನಾದರೂ ದಾಖಲಾತಿಗಳು ತಮ್ಮಲ್ಲಿದ್ದರೆ ದಯವಿಟ್ಟು ತಮ್ಮ ಇತಿಹಾಸ ಪ್ರಾಧ್ಯಾಪಕರ ಮುಖಾಂತರ ಅವುಗಳನ್ನೆಲ್ಲ ನಮಗೆ ಕೊಟ್ಟರೆ ನಾವು ಸರ್ಕಾರದ ಪರವಾಗಿ ಅವುಗಳನ್ನು ಸಂರಕ್ಷಣೆ ಮಾಡೋದಲ್ಲದೆ ಅವನ್ನ ಪ್ರಕಟ ಕೂಡ ತಮ್ಮ ಹೆಸರಿನಲ್ಲಿ ಮಾಡುವಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡ್ತದೆ. ಈಗ ಮುಂಬೈ ಕರ್ನಾಟಕದ ವ್ಯಾಪ್ತಿಗೆ ಕೂಡ ಇದು ಪ್ರದೇಶ ಅವತ್ತು ಆಳ್ವಿಕೆಯಲ್ಲಿ ಇರೋದರಿಂದ ಮೋಡಿ ದಾಖಲೆಗಳು ಕೂಡ ಹೆಚ್ಚು, ಮರಾಠಿ ಮೋಡಿ ದಾಖಲೆಗಳು ಕೂಡ ಸಿಗ್ತವೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಇತಿಹಾಸ ವಿಭಾಗದಲ್ಲಿ ಕೂಡ ಮೋಡಿ ಡಿಪ್ಲೊಮಾ ಕೋರ್ಸನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಅದನ್ನು ಕೂಡ ಮುಂಬರುವ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಅದನ್ನು ತೊಡಗಿಸಿಕೊಂಡು ಆ ಮೋಡಿ ದಾಖಲೆಯನ್ನು ಕಲಿತ್ರೆ ಬಹುಶಃ ನಮ್ಮಲ್ಲಿ ಈಗ ಮೋಡಿ ದಾಖಲೆಗಳನ್ನು ಓದೋರು ಸಾವಂತ್ ಸರ್ ಅವರು ಅನ್ನೋ ತಜ್ಞರೊಬ್ಬರನ್ನ ಬಿಟ್ಟರೆ ಮತ್ತಾರೂ ಇಲ್ಲ ಸದ್ಯಕ್ಕೆ. ಹೀಗಾಗಿ ತಾವು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಅವುಗಳನ್ನೆಲ್ಲ ಕಲಿತ್ರೆ ಬಹುಶಃ ಮುಂದಿನ ಇತಿಹಾಸದ ದಾಖಲೆಗಳನ್ನು ಅಧ್ಯಯನ ಮಾಡಲಿಕ್ಕೆ ತುಂಬ ಸಹಕಾರಿ ಆಗ್ತದೆ ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. ಚೆನ್ನಮ್ಮ ಹಳ್ಳಿಕೇರಿ ಅಂಥವ್ರನ್ನ ನಾವು ವೈಸ್ ರೆಕಾರ್ಡ್ ಮಾಡಿದ್ದೀವಿ. ಸರ್ವೋದಯದ ಕಾರ್ಯಕರ್ತರಾಗಿ ವಿನೋಬಾಜಿ ಜೊತೆಯವರು ಭೂದಾನ ಚಳುವಳಿಯ ಇಲ್ಲಿ ಪಾದಯಾತ್ರೆ ಮಾಡ್ತಾರೆ. ಕಾರವಾರ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡಿ ಇಲ್ಲಿ ಒಂದು ಹಳ್ಳಿ, ಅದು ಬಹುಶಃ ಮರೇವಾಡ ಅಂತ ನಾನು ಅಂದ್ಕೊಂಡಿದ್ದೇನೆ, ಅದೇನೋ ನನಗೂ ಕೂಡ ಅಷ್ಟು ಸ್ಪಷ್ಟವಾಗಿಲ್ಲ. ಆ ಹಳ್ಳಿಯಲ್ಲಿ ಅವರು ಬಂದು ಸರ್ವೋದಯದ ಕಾರ್ಯಕರ್ತರು 4 ಜನ ಮಹಿಳೆಯರು ಪಾದಯಾತ್ರೆ ಮುಖಾಂತರ ಬಂದು ಅಲ್ಲಿ ಸರ್ವೋದಯದ ಕಚೇರಿಗಾಗಿ ಜಾಗವನ್ನು ಪಡಿತಾರೆ. ಅಲ್ಲಿ ಅವತ್ತಿನ ಆ ಊರಿನ ಮುಖ್ಯಸ್ಥರು ಬೇರೆ ತಮ್ಮ ಮನೆ ಕಟ್ಟೋದ್ರಿಂದ ಮಣ್ಣು ತರಲಿಕ್ಕೆ ಹೋಗಿರ್ತಾರೆ. ಆ ಮಣ್ಣನ್ನು ಸ್ವತಃ ತಾವೇ ಚಕಡಿ ಹೂಡ್ಕೊಂಡು ಹೋಗಿ ಚೆನ್ನಮ್ಮ ಹಳ್ಳಿಕೇರಿಯವರು ಆ ಮಣ್ಣನ್ನು ತಂದು ಕೊಟ್ಟು ಸರ್ವೋದಯ ಆಫೀಸಿಗೆ ಜಾಗವನ್ನು ಪಡಿತಾರೆ. ಇಂತಹ ಸಾಧಕ ಹೋರಾಟಗಾರರ ಮಹಿಳೆಯರ ಅಡ್ಡಾಡಿದಂಥ ನೆಲ ಇದು. ಹೀಗಾಗಿ ಅಂತಹ ಕುರುಗಳು ಕೂಡ ಇತಿಹಾಸದ ಪುಟಗಳನ್ನು ಸೇರಬೇಕಾಗಿದೆ. ಕೆಲವು ಅನುಭವಗಳನ್ನು ಭಾಳಷ್ಟು ಜನ ಸ್ವತಂತ್ರ ಹೋರಾಟಗಾರರು ಬೆಳಗಾವದಲ್ಲಿ ಮಾಡಿದ್ದೇವೆ, ನಾವು ಹಾವೇರಿಯಲ್ಲಿ ಮಾಡಿದ್ದೇವೆ, ಗದಗಲ್ಲಿ ಮಾಡಿದ್ದೇವೆ, ಧಾರವಾಡದಲ್ಲಿ ಮಾಡಿದ್ದೇವೆ. ಅಂಥ ಸ್ವತಂತ್ರ ಹೋರಾಟಗಾರರು ಎಂದೂ ಅವರು ಉತ್ತರ ಕನ್ನಡ ಜಿಲ್ಲೆಯನ್ನು ಬಿಡಲೇ ಇಲ್ಲ. ಯಾಕಂದರೆ ಹೆಚ್ಚು ಕಾರ್ಯಚಟುವಟಿಕೆಗಳು ವಿವಿಧ ಆಯಾಮಗಳು ಇಲ್ಲೇ ನಡೆದಿರೋದ್ರಿಂದ ಇದನ್ನು ತಗೊಂಡೇ ಅವರೆಲ್ಲ ಮಾತಾಡಿದ್ದಾರೆ. ಹೀಗಾಗಿ ಅಲ್ಲಿಯೂ ಕೂಡ ನಿಮಗೆ ಉತ್ತರ ಕನ್ನಡದ ಹಲವಾರು ಕುರುಹುಗಳು ನಿಮಗೆ ಸಿಗಬಹುದು. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಸರ್ಕಾರದ ಪರವಾಗಿ ಸಂಗ್ರಹ ಮಾಡಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಹೀಗಾಗಿ ದಯವಿಟ್ಟು ಅಂಥ ದಾಖಲಾತಿಗಳು ತಮ್ಮಲ್ಲಿದ್ದರೆ ಕೊಡಬೇಕು. ಇನ್ನು ಎಲ್ಲ ಇವತ್ತು ನಾಳೆ ಏನು ಮಂಡನೆ ಮಾಡಲಿಕ್ಕೆ ವಿದ್ವಾಂಸರು ಆಗಮಿಸಿದ್ದಾರೆ, ಅವರಲ್ಲಿ ಕೂಡ ನಾನು ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ಜಿಲ್ಲೆಗೆ ಸಂಬಂಧಪಟ್ಟಂತಹ ದಾಖಲೆಗಳು ತಮ್ಮಲ್ಲಿ ಏನಾದರೂ ಇದ್ದರೆ ಅಥವಾ ಇಂಥಲ್ಲಿ ಅದಾವಂತ ಹೇಳಿದರೆ ಸಾಕು, ನಾವು ಕೂಡ ಅವುಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ವಿದ್ವಾಂಸರಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಈಗಾಗಲೇ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಪ್ರಮೋದ್ ಹೆಗಡೆ ಸರ್ ಅವರು ಆಯೋಜಿಸಿದ್ದಾರೆ. ಅವರಿಗೆ ಮತ್ತು ಅವರಿಗೆ ಸಹಕರಿಸಿರುವಂತಹ ಎಲ್ಲ ಈ ಮಹಾವಿದ್ಯಾಲಯದ ಎಲ್ಲ ಸರ್ವರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ, ಮುಂದೆ ಪ್ರಬಂಧ ಮಂಡನಕಾರರಾದಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ಅವರಿವರೆನ್ನದೇ ಇಲ್ಲಿ ಆಗಮಿಸಿರುವಂಥ ಇವತ್ತು ಮತ್ತು ನಾಳೆ ಆಗಮಿಸಿರುವಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನು ನಮ್ಮ ಇತಿಹಾಸದಕ್ಕೆ ಬಹುಶಃ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಇತಿಹಾಸದ ಸಾಧಕರಾಗಲಿಕ್ಕೆ ಬಹುಶಃ ಸಾಧ್ಯವಾಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಪೂರ್ವಜರು ಸೃಷ್ಟಿ ಮಾಡಿದಂತಹ ಇತಿಹಾಸವನ್ನು ಅವುಗಳನ್ನು ಸಂಗ್ರಹ ಮಾಡಿ ಸಂರಕ್ಷಣೆ ಮಾಡಿ
ನಮಗೆ ಏನು ಅವರು ಸಾಧನೆಯನ್ನು ಕೊಡುಗೆಯನ್ನು ಏನು ಕೊಟ್ಟು ಹೋಗಿದ್ದಾರೆ ಇತಿಹಾಸದ ಪುಟಗಳಲ್ಲಿ, ಇನ್ನೂ ಕೂಡ ಇತಿಹಾಸದ ಪುಟಗಳನ್ನು ಸೇರಬೇಕಾದಂಥ ದೂರ ಉಳಿದಂಥ ಹಲವಾರು ಮಾಹಿತಿಯನ್ನು ಮುಂಬರುವ ದಿನಗಳಲ್ಲಿ ಅವುಗಳನ್ನು ಸೇರಿಸುವಂತಹ ಬಹು ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಈ ನಿಟ್ಟಿನಲ್ಲಿ ಸರ್ಕಾರ, ಶಿಕ್ಷಣ, ಸಾಹಿತಿಗಳು, ವಿದ್ವಾಂಸರು ಎಲ್ಲರೂ ಕೂಡ ಗಮನಹರಿಸಿ ಅಂತಹ ವಿಚಾರಧಾರೆಗಳೊಂದಿಗೆ ಇನ್ನೂ ಕೂಡ ಇತಿಹಾಸದ ಪುಟಗಳನ್ನು ಶ್ರೀಮಂತಗೊಳಿಸುವಂಥ ಕೆಲಸಕ್ಕೆ ನೀವು ಅಣಿಯಾಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಒಂದು 2 ದಿನದ ವಿಚಾರ ಸಂಕಿರಣದ ಎಲ್ಲ ಅನುಭವಗಳನ್ನು ತಾವು ಕೂಡ ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸದುಪಯೋಗ ಪಡಿಸಿಕೊಳ್ಳುವ ಮುಖಾಂತರ ಈ ಒಂದು ನಾಡಿಗೆ ಅಳಲು ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾದಂತಹ ಎಲ್ಲರಿಗೂ ಕೂಡ ವೇದಿಕೆಯ ಗಣ್ಯರಿಗೆ ಹಾಗೂ ಕಾರ್ಯಕ್ರಮದ ರೂವಾರಿಗಳಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಡಾಕ್ಟರ್ ಎಸ್.ವೈ. ಮುಗುಳಿ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಮುಖ್ಯಸ್ಥರು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಡಾಕ್ಟರ್ ಶ್ರೀಧರ್ ಎಸ್. ಹೆಗಡೆ, ನಿವೃತ್ತ ಪ್ರಾಚಾರ್ಯರು, SDM ಕಾಲೇಜು ಹೊನ್ನಾವರ, ಡಾಕ್ಟರ್ ಮಂಜುಳಾ ಎಲಿಗಾರ್, ಡಾಕ್ಟರ್ ಮಂಜುಳಾ ಎಲಿಗಾರ್, ಹಿರಿಯ ಸಹಾಯಕ ನಿರ್ದೇಶಕರು, ಪ್ರಾದೇಶಿಕ ಪತ್ರಕಾರ ಇಲಾಖೆ ಧಾರವಾಡ. ನಮ್ಮ ಕರೆಗೆ ಓಗೊಟ್ಟು ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಬಹುದೂರದಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಂತಹ ಅಮೂಲ್ಯ ತ್ರಿರತ್ನಗಳನ್ನು ಕಾರ್ಯಕ್ರಮದ ನೆನಪು ಹಚ್ಚ ಹಸಿರಾಗಲಿ ಎನ್ನುವ ಕಾರಣದಿಂದ ಪ್ರೀತಿಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗಣ್ಯರೇ ಹಾಗೂ ಪ್ರಬಂಧ ಮಂಡನೆಗಾಗಿ ಬಂದಿರತಕ್ಕಂತಹ ವಿದ್ವಾಂಸರೇ ಹಾಗೂ ಈ ಕಾರ್ಯಕ್ರಮವನ್ನು ಕೇಳುವುದಕ್ಕೆ ಆಸಕ್ತಿಯಿಂದ ಕುಳಿತಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರರೇ, ಪ್ರಮೋದ್ ಹೆಗಡೆ ಸರು ಮಾಡ್ತಿರ್ತಕ್ಕಂತಹ 2ನೇ ವಿಚಾರ ಸಂಕಿರಣ ಇದು. ಮೊದಲನೇ ವಿಚಾರ ಸಂಕಿರಣವನ್ನು 2024 ಜನವರಿಗೆ ಜಿಲ್ಲಾ ಮಟ್ಟದ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಇವತ್ತು ಮತ್ತು ನಾಳೆ 2 ದಿನ ರಾಜ್ಯ ಮಟ್ಟದ ಇತಿಹಾಸ ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದಾರೆ. ಅಂತಂದರೆ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯ ಇತಿಹಾಸದ ಪ್ರಜ್ಞೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ್ದು, ಅದನ್ನು ವಿದ್ಯಾರ್ಥಿಗಳಿಗೆ ಅರಿವು ಮಾಡಿಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅವರು ಇಟ್ಕೊಂಡಿದ್ದಾರೆ. ತಮ್ಮೆಲ್ಲ ನ್ಯೂನ್ಯತೆಗಳ ಮಧ್ಯದಲ್ಲೂ ಕೊರತೆಗಳ ಮಧ್ಯದಲ್ಲೂ ಇತಿಹಾಸ ವಿಭಾಗದಿಂದ ಅತ್ಯುತ್ತಮವಾಗಿರ್ತಕ್ಕಂತಹ ಕಾರ್ಯ ನಡೆದಿದೆ. ಅದಕ್ಕಾಗಿ ನಾನು ಪ್ರಮೋದ್ ಹೆಗಡೆ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ಕಳೆದ ಡಿಸೆಂಬರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಸಹ ನಮ್ಮ ಭೌತಶಾಸ್ತ್ರ ವಿಭಾಗದಿಂದ ಆಯ್ಕೆ ನಾಯ್ಕ ಅವರು ಏರ್ಪಡಿಸಿ ಅದರಲ್ಲೂ ಯಶಸ್ವಿಯಾಗಿದ್ದಾರೆ. ನಿಜವಾಗಿಯೂ ಇದು ಒಂದು ಕಾಲೇಜಿಗೆ ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು. ನಮ್ಮ ಕಾಲೇಜು ಕುಮಟಾ ಕಾಲೇಜು 2007ರಿಂದ ಪ್ರಾರಂಭ ಆಗಿದೆ. 2007ರಿಂದಲೂ ಪ್ರತಿ ವರ್ಷ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತಿನ ತನಕ 2007ರಿಂದ ಇವತ್ತಿನ ತನಕನೂ 1000ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಕೂಡಿದ ಒಂದು ಕಾಲೇಜು ನಮ್ಮ ಕಾಲೇಜು. ಆರಂಭದಲ್ಲಿ ಅತಿಥಿ ಉಪನ್ಯಾಸಕರ ಸಂಖ್ಯೆ 100ಕ್ಕೂ ಹೆಚ್ಚು ಇತ್ತು ಅನ್ನೋದನ್ನು ನಾನು ಕೇಳಿದ್ದೇನೆ. ಆದರೆ 2017ರಲ್ಲಿ ಈ ಕಾಲೇಜಿಗೆ ಆಗಮನ ಆಗಿತ್ತು, ಒಂದು ಹೊಸ ಬ್ಯಾಚ್ ಬಂದಿದೆ, 2017ನೇ ಬ್ಯಾಚ್.
ಈ 2017 ಬ್ಯಾಚು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿಯೇ ಅತ್ಯಂತ ಪ್ರತಿಭಾವಂತ ಮತ್ತು ಅತ್ಯಂತ ಬುದ್ಧಿವಂತ ಬ್ಯಾಚ್ ಅಂತಕ್ಕಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಲವರಿಂದ ಈ ಮಾತುಗಳನ್ನು ನಾನು ಕೇಳಿದ್ದೇನೆ. ಆದರೆ ಕಳೆದ ವರ್ಷ ನಮ್ಮ ಕಾಲೇಜಿಗೆ 23 ಜನವರಿಯಲ್ಲಿ ನಮ್ಮ ಕಾಲೇಜಿಗೆ ನ್ಯಾಕ್ ಬಂದಿತ್ತು, ನ್ಯಾಕ್ ವಿಸಿಟ್ ಮಾಡಿತ್ತು, ನ್ಯಾಕ್ ತಂಡ. ಆದರೆ ನ್ಯಾಕ್ ತಂಡ ವಿಸಿಟ್ ಮಾಡಿ ನಮಗೆ ಸಿಕ್ಕಿರುವ ಗ್ರೇಡ್ ಅಂತಕ್ಕಂಥದ್ದು ಬರೀ ಬಿ ಗ್ರೇಡ್ ಸಿಕ್ಕಿದೆ. 2017ರಂತಹ ಅತ್ಯಂತ ಪ್ರತಿಭಾವಂತ ಬ್ಯಾಚ್ ಇದ್ದಾಗ್ಲೂ 75% ಅಧ್ಯಾಪಕರು 2017 ಬ್ಯಾಚ್ ಹೆಚ್ಚು ಡಾಕ್ಟರೇಟ್ ಪಡೆದಿರ್ತಕ್ಕಂತಹ ನಮ್ಮ ಉಪನ್ಯಾಸಕರು ನಮ್ಮಲ್ಲಿ ಇದ್ದಾರೆ. ಅಂತಹ ಬ್ಯಾಚ್ ಇದ್ದು ಪ್ರತಿ ವರ್ಷ 1000 ಮೇಲೆ ವಿದ್ಯಾರ್ಥಿಗಳಿದ್ದು ನಮ್ಮ ಕಾಲೇಜಿಗೆ ಬಿ ಗ್ರೇಡ್ ಬಂದಿದೆ ಅಂತಂದರೆ ನಮಗೆ ನಾವೇ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾಗಿದೆ. ಯಾಕೆ ನಮ್ಮ ಕಾಲೇಜಿಗೆ ಬಿ ಗ್ರೇಡ್ ಬಂತು? ನಮ್ಮಲ್ಲಿ ಹಲವು ವಿಭಾಗಗಳಿವೆ. ಬರೀ ಇತಿಹಾಸ ವಿಭಾಗ ಅಥವಾ ಭೌತಶಾಸ್ತ್ರ ವಿಭಾಗ 2 ವಿಭಾಗ ಅಲ್ಲ, ನಮ್ಮಲ್ಲಿ ಹಲವು ವಿಭಾಗಗಳಿವೆ. ಕೂಡಿ ಸೇರಿದರೆ ಅದು ಸ್ವರ್ಗವಾಗ್ತದೆ ಅಂತ. ಹಾಗೆ ಎಲ್ಲ ವಿಭಾಗಗಳು ಹಲವು ಕೊರತೆಗಳ ಮಧ್ಯದಲ್ಲಿಯೂ ನಮ್ಮ ಪ್ರಮೋದ್ ಹೆಗಡೆಯವರು ಈ ವರ್ಷದಲ್ಲಿ 2 ಕಾರ್ಯಕ್ರಮವನ್ನು ಏರ್ಪಡಿಸಿ ಯಶಸ್ವಿಯಾಗಿದ್ದಾರೆ. ಆದರೆ ನಮ್ಮಲ್ಲಿ ಹಲವು ವಿಭಾಗಗಳಿವೆ, ಆರೋಗ್ಯಪೂರ್ಣ ವಿಭಾಗಗಳು ನಮ್ಮಲ್ಲಿ ಇವೆ. ಆ ವಿಭಾಗದವರು ಎಲ್ಲರೂ ಸೇರಿ ಇಂತಹ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು. ನಮ್ಮ ಕಾಲೇಜು ಬಿ ಗ್ರೇಡ್ನಿಂದ ಎ ಗ್ರೇಡ್ಗೆ ಹೋಗೋದಕ್ಕೆ ಏನು ಪ್ರಯತ್ನ ಮಾಡಬೇಕಲ್ಲ, ಆ ಎಲ್ಲ ಪ್ರಯತ್ನವನ್ನು ಉಳಿದೆಲ್ಲ ವಿಭಾಗದವರು ಸೇರಿ ಮಾಡಿದರೆ ಮುಂದೊಂದು ದಿನ ನಮ್ಮ ಕಾಲೇಜಿಗೆ ಎ ಗ್ರೇಡ್ ಸಿಗೋದರಲ್ಲಿ ಸ್ವಲ್ಪವೂ ನಿಸ್ಸಂಶಯವಾಗಿ ಹೇಳ್ತೇನೆ. ಆದ್ದರಿಂದ ಎಲ್ಲ ಉಪನ್ಯಾಸಕ ಮಿತ್ರರು ನಮ್ಮ ಕಾಲೇಜಿನಗೆ ಎ ಗ್ರೇಡ್ ತರುವುದರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ವಿದ್ಯಾರ್ಥಿಗಳು ಸಹಕರಿಸ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ದಿನಕರ್ ಕೆ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳನ್ನು ಮತ್ತು ಇಲ್ಲಿ ನೆರೆದಿರುವ ಎಲ್ಲರನ್ನ ಉದ್ದೇಶಿಸಿ ಮಾತುಗಳನ್ನು ಆಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಈ ರೀತಿಯಾದಂತಹ ಒಂದು ಶೈಕ್ಷಣಿಕ ಚಟುವಟಿಕೆಗಳು ನಡೀಬೇಕು ಅಂದರೆ ಅದರ ರೂವಾರಿಯಾಗಿರುವಂತಹ ಪ್ರಾಂಶುಪಾಲರೇ ಅದಕ್ಕೆ ಅದರ ನೇರವಾದಂತಹ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಕಲ ಸಹಕಾರವನ್ನು ಈ ಕಾರ್ಯಕ್ರಮವನ್ನು ರೂಪಿಸಿದಂತಹ ಪ್ರಮೋದ್ ಹೆಗಡೆ ಅವರಿಗೆ ನೀಡಿ ಈ ಕಾರ್ಯಕ್ರಮದ ರೂಪಿಸಲಿಕ್ಕೆ ಅವರು ಸಹಕರಿಸಿದಂತಹ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಜಯ ಡಿ ನಾಯಕ್ ಮೇಡಮ್ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರನ್ನ ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣದಲ್ಲಿ ಕೂಡ ಕೆಲವು ಸೂಚನೆಗಳನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮವನ್ನು 2 ದಿನಗಳ ವಿಚಾರ ಸಂಕಿರಣ ಈ ಕಾರ್ಯಕ್ರಮವನ್ನು ಇತಿಹಾಸ ವಿಭಾಗದಿಂದ ಆಯೋಜಿಸಿ ಇದರ ಸ್ವರೂಪವನ್ನು ವಿನ್ಯಾಸಗೊಳಿಸಿ ಈ ಕಾರ್ಯಕ್ರಮ ಆಗುವುದಕ್ಕೆ ಸಾಧ್ಯಗೊಳಿಸಿದಂತಹ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಪ್ರಮೋದ್ ಹೆಗಡೆ ಅವರು ಈ ಕಾರ್ಯಕ್ರಮದ ಮುಖ್ಯ ಸಂಚಾಲಕರಾಗಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಆಗು ಮಾಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದರ ಜೊತೆಗೆ ಪ್ರಮೋದ್ ಹೆಗಡೆ ಅವರ ಅರ್ಧಾಂಗ ಅಂತ ಹೇಳಿದ್ರೆ ತಪ್ಪಾಗಲಾರದು, ಕುಸುಮ ಹೆಗಡೆ ಮೇಡಮ್ ಕೂಡ, ಅವರ ಧರ್ಮಪತ್ನಿಯಾದ ಕುಸುಮ ಹೆಗಡೆ ಮೇಡಮ್ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಪ್ರಮೋದ್ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಹೇಳುವ ಹೊತ್ತಿನಲ್ಲೇ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ SY ಮುಗುಳಿ, ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ, ಇದರ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ SY ಮುಗುಳಿ ಸರ್ ತುಂಬ ಒಳ್ಳೆಯ ಮಾತುಗಳನ್ನು ಮತ್ತು
ಈ ಒಂದು ವಿಚಾರ ಸಂಕಿರಣದ ಫಲಿತಾಂಶ ಧ್ಯೇಯೋದ್ದೇಶಗಳ ಕುರಿತಾಗಿ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಸ್ವತಂತ್ರ ಹೋರಾಟವನ್ನು ಅಥವಾ ಇತಿಹಾಸವನ್ನೇ ನಾವು ಒಂದು ಸಮನ್ವಯದ ಇತಿಹಾಸದ ದೃಷ್ಟಿಯಿಂದ ನೋಡಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇತಿಹಾಸ ಅನ್ನುವಂಥದ್ದು ಪುನರ್ರಚನೆಗೊಳ್ಳಲಿ ಅಂತ ಆಶಿಸ್ತಾ ಅವ್ರಿಗೂ ಕೂಡ ದಿಕ್ಸೂಚಿ ಭಾಷಣವನ್ನು ಮಾಡಿದ್ದಕ್ಕೆ, ಮೌಲಿಕವಾದ ಮಾತುಗಳನ್ನು ಆಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೀನಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಶ್ರೀಧರ್ ಎಸ್ ಹೆಗಡೆ, ಇವರು SDM ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು. ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುವುದರ ಜೊತೆಗೆ ಇಲ್ಲಿ ಇರುವಂತಹ ಸಮಸ್ತರನ್ನು ಉದ್ದೇಶಿಸಿ ಅತ್ಯಮೂಲ್ಯವಾದಂತಹ ಮಾತುಗಳನ್ನು ಆಡಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಥರದ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ನಮ್ಮಂತಹ ಸರ್ಕಾರಿ ಸಂಸ್ಥೆಗಳ ಒಬ್ಬರೇ ಭಾರವನ್ನು ವಹಿಸ್ಕೊಳ್ಳೋದು ತುಂಬ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ನಮಗೆ ಇಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ನಿರೂಪಿಸಲಿಕ್ಕೆ, ಇದನ್ನು ವ್ಯವಸ್ಥೆಗೊಳಿಸಲಿಕ್ಕೆ ನಮಗೆ ಧನ ಸಹಾಯ ನೀಡುವುದರ ಜೊತೆಗೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನೀಡಿದಂತಹ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆಯ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಡಾಕ್ಟರ್ ಗವಿಸಿದ್ದಯ್ಯ ನಿರ್ದೇಶಕರು, ಇವರು ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಡಾಕ್ಟರ್ ಮಂಜುಳಾ ಎಲಿಗಾರ್, ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮತ್ತು ರಾಜ್ಯ ಪತ್ರಗಾರ ಇಲಾಖೆ ಹೇಗೆ ಇತಿಹಾಸವನ್ನು ಕಟ್ಟುವುದರಲ್ಲಿ ಅಥವಾ ಇತಿಹಾಸದ ಸಂಶೋಧನೆಯಲ್ಲಿ ನಿರತರಾದಂಥವರಿಗೆ ಹೇಗೆ ಅದು ಸಹಾಯ ಮಾಡ್ತಾ ಬಂದಿದೆ ಅನ್ನೋದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ IQAC ಸಂಚಾಲಕರಾದ ಪ್ರೊಫೆಸರ್ IK ನಾಯಕ್, ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಇವರು ಕೂಡ ಈ ಕಾರ್ಯಕ್ರಮದ ರೂವಾರಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ನನ್ನ ವಿದ್ಯಾರ್ಥಿ ಮಿತ್ರರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಅತ್ಯುತ್ತಮ ನಿರೂಪಕರಲ್ಲಿ ಒಬ್ಬರಾಗಿರುವಂತಹ ನಮ್ಮ ಗಿರೀಶ್ ಸರ್ ಮತ್ತು ಪ್ರತಿಭಾ ಮೇಡಮ್, ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ಈ ನನ್ನ ವಂದನಾರ್ಪಣಾ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.